ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ದೇಹಕ್ಕೆ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ನಿದ್ರೆಯೂ ಕೂಡ ಬಹಳ ಮುಖ್ಯ ಆಗತ್ತೆ. ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನ ಶೈಲಿ, ಒತ್ತಡದ ಕೆಲಸಗಳಾಗಿರಬಹುದು ಅಥವಾ ನಮ್ಮನ್ನು ಕಾಡ್ತಾ ಇರುವಂತಹ ಹಲವಾರು ಚಿಂತನೆಗಳು, ಆಲೋಚನೆಗಳಿಂದ ಬಹುತೇಕ ಸಾಕಷ್ಟು ಜನ ನಿದ್ದೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣವನ್ನು ನೀಡ್ತಾರೆ. ಆದರೆ ಯಾಕೆ, ಯಾವ ಕಾರಣದಿಂದ ನಮಗೆ ನಿದ್ರೆ ಆಗ್ತಾ ಇಲ್ಲ, ಪರಿಪೂರ್ಣವಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ, ಈ ರೀತಿಯಂತಹ ಒಂದು ಪ್ರಶ್ನೆಯನ್ನು ಮಾಡಿದಾಗ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ರೀತಿ ಪ್ರಶ್ನೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಮೂಡುತ್ತೆ. ಹಾಗಾದ್ರೆ ಆ ಗೊಂದಲಗಳಿಗೆ ಉತ್ತರ ಏನು ಅಂತ ನೀವು ಹುಡುಕ್ತಾ ಇದ್ರೆ ಅದೇ ನಮ್ಮ ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದ ಉತ್ತರ ಆಗಿರುತ್ತೆ. ಈ ಕುರಿತು ತಿಳಿಸಿಕೊಡು ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಬಹುತೇಕರು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ ಅಲ್ರಾಮನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ರಾತ್ರಿ ಬೇಗ ಮಲಗಬೇಕು ಅಂತ ಹೇಳಿ ಯಾರೂ ಕೂಡ ಅಲ್ರಾಮ್ ಇಟ್ಕೊಳ್ಳೋದಕ್ಕೆ ಮುಂದಾಗುವುದಿಲ್ಲ. ಅವರೆಲ್ಲರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಇದನ್ನು ಹೊರತುಪಡಿಸಿ ಪರಿಪೂರ್ಣ ನಿದ್ದೆ ಮಾಡಬಹುದು ಅನ್ನೋದಾದ್ರೆ ಅದನ್ನು ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಹ ಅನ್ನೋದು ಒಂದು ಪ್ರಕೃತಿಯಾಗಿ ಅನುಸಾರವಾಗಿ ಅನುಸರಿಸತ್ತೆ ಅಂತ ಒಪ್ಕೋಬೋದಾ ಇಲ್ವಾ? ಹೌದು ಗುರುಜಿ, ಒಪ್ಕೋಬೋದು. ನಮ್ಮ ದೇಹ ಪ್ರಕೃತಿಗನುಸಾರವಾಗಿ ಇದೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಬೇಕಂದ್ರೆ ಸರಿಯಾದ ನಿದ್ರೆ ಆಗಿದೆಯಾ ಅಂತ ಗೊತ್ತಾಗಬೇಕು. ಸರಿಯಾದ ನಿದ್ರೆ ಅಂದರೆ ನಾವು ಮಾಡ್ತಿರೋದಲ್ಲ ಏನಾಗಾದರೆ ಅಂತಕ್ಕಂತಹ ವಿಚಾರ. ಇದು ವಿಷಯ ಮಾಮೂಲಿ ನೋಡೋಕ್ಕೇನು ಇದೇನು ದೊಡ್ಡ ವಿಚಾರನ ಅಂತ ಅಂದ್ಕೊಳ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ನಮ್ಮ ಜನಗಳಲ್ಲಿ, ಅಲ್ವೇನಮ್ಮ? ಹೌದು. ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಊಟ ಚೆನ್ನಾಗಿ ಮಾಡ್ತಾಯಿದ್ದೀನಿ ಹೇಳ್ತಾರೆ. ಆದರೆ ಅದರ ಅರ್ಥ ಗೊತ್ತಾಗಿದ್ದರೆ ಹೇಳಲ್ಲ, ಅರ್ಥ ಗೊತ್ತಾಗದೇ ಇರೋರು ಹೇಳ್ತಾರೆ. ಅದೇನು ಅರ್ಥ ಅಂದರೆ, ನಮಗೆ ಎರಡು ಸಮಸ್ಯೆ ಇದೆ ಗೊತ್ತಿರಲೇ ಇರೋದಕ್ಕೆ. ಏನು, ನಮ್ಮ ದೇಹಕ್ಕೆ ಎಷ್ಟು ನಿದ್ದೆ ಬೇಕು ಯಾರಿಗೂ ಗೊತ್ತಿಲ್ಲ. ಅವ್ರು ಯಾರೇ ಆಗಿರಲಿ ಯಾರಿಗೂ ಗೊತ್ತಿಲ್ಲ ಅಂದರೆ ಮತ್ತೆ ಆಗ ನಿದ್ದೆ ಮಾಡ್ತಾ ಇರೋದೇನು ಅಂತ ಪ್ರಶ್ನೆಗೆ ಉತ್ತರ ಒಂದೆರಡು ಮೂರು ಸಿಂಪ್ಟಮ್ಸ್ ಇದೆ, ಅದು ಆಮೇಲೆ ಹೇಳ್ತೀನಿ. ದೇಹಕ್ಕೆ ಎಷ್ಟು ನೀರು ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇದೆರಡೂ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಆಗುತ್ತಿರುವ ಒಂದು ದೊಡ್ಡ ದುರಂತ ಕಾಯಿಲೆ. ಎಷ್ಟು ನಿದ್ದೆ ಬೇಕು, ಹೆಂಗಪ್ಪ ತೂಕ ಹಾಕೋದು, ಟೇಪ ಕಳೆಯೋದ, ಶಾಸ್ತ್ರ ಕೇಳೋದಾ ಪ್ರಶ್ನೆ ಬರುತ್ತಲ್ಲ. ನಿದ್ದೆ ಸರಿಯಾಗಿದೆಯಾ, ಸಾಕಾಗಿದೆಯಾ, ಹೆಂಗೆ ತಿಳಿಯೋದು? ಸೊ ನಮಗೆ ಅತಿ ಮುಖ್ಯವಾಗಿ ನಾವು ಏನೇನೆಲ್ಲ ಓಡಿಸ್ತಾ ಇದ್ದೀವಿ, ಏನೇನೆಲ್ಲ ನಾವು ತಲೆಯನ್ನು ಸಿಕ್ಕಾಬಟ್ಟೆ ಇಟ್ಕೊಂಡಿದ್ದೀವಿ ಅಂತಕ್ಕಂತಹ ವಿಚಾರಕ್ಕೆ ಸರಿಯಾದ ನಿದ್ದೆ ನಮ್ಮ ದೇಹಕ್ಕೆ ಎಷ್ಟು ಬೇಕು, ಸರಿಯಾದ ನೀರು ಎಷ್ಟು ನಮ್ಮ ದೇಹಕ್ಕೆ ಬೇಕು ಅಂತ ತಿಳ್ಕೊಳ್ತಕ್ಕಂಥ ವಿಚಾರ. ಇದು ಎಲ್ಲರೂ ಇದ್ದರೆ, ಇನ್ಸ್ಟಿಟ್ಯೂಟ್ ಏನಾದ್ರು ಇದ್ದರೆ ಕಲಿತಿದ್ರೇನೋ, ಅದೆಲ್ಲೂ ಇಲ್ಲ. ಯಾಕೆಂದರೆ ಅದು ಗೊತ್ತೇ ಆಗಿಲ್ಲ. ಮಾಡೋದು ಇನ್ಸ್ಟಿಟ್ಯೂಟ್ ಮಾಡೋದೆಲ್ಲ ಬಂತು, ಇಲ್ಲಾಂದರೆ ಮಾಡಿರೋರು ಅಲ್ಲಮ್ಮ. ಹೌದು. ನಮ್ಮಲ್ಲಿ ಹೊಸ್ದಾಗಿ ಉತ್ಪತ್ತಿ ಮಾಡೋದಕ್ಕೇನು ಕೊರತೆ ಇಲ್ಲ. ಅದಕ್ಕೇನೋ ಒಂದು ಹೆಸರಿಟ್ಟು ತಳ್ಕ ಮಾಡಿ ಹೇಳ್ಬಿಡ್ತಾರೆ, ಅದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ಎರಡು ಲೈನನ್ನು ಹೇಳಬೇಕಾಗತ್ತೆ. ಇದು ತುಂಬ ಕಷ್ಟಕರವಾದ ವಿಚಾರ. ಬದಲಾವಣೆ ಮಾಡೋಕ್ಕೆ ಭಗವಂತನಿಂದನೂ ಸಾಧ್ಯ ಇಲ್ಲ, ಬಟ್ ನಾವು ಮಾಡ್ಕೋಬೋದು. ಇದನ್ನು ಬದಲಾವಣೆ ಮಾಡೋಕ್ಕೆ ಭಗವಂತನಿಂದನೂ ಸಾಧ್ಯ ಇಲ್ಲ, ಬಟ್ ನಾವು ಮಾಡ್ಕೋಬೋದು. ಭಗವಂತನ ಕೈಯಲ್ಲಿ ಆಗದೇ ಇರೋದು ನಾವು ಮಾಡ್ಕೋಬೋದು ಅಂದರೆ ಎಷ್ಟು ಆಶ್ಚರ್ಯಕವಾದ ವಿಚಾರ ಅಲ್ವಾ? ನಂಬರ್ 1, ತುಟಿಯನ್ನು ಮುಚ್ಚದೆ ನಿದ್ದೆ ಮಾಡುವವರು. ನಂಬರ್ 1, ತುಟಿಯನ್ನು ಬಿಚ್ಚಿಕೊಂಡು ನಿದ್ದೆ ಮಾಡೋರು. ಇವರ ಕತೆ ನಮೋ ನಮ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಬಂದು ಸರ್ ಮಾಡೋಕ್ಕಾಗಲ್ಲ. ಆಗತ್ತಾ? ಬಾಯಿ ಬಿಟ್ಕೊಂಡು ನಿದ್ದೆ ಮಾಡೋದು ಸರ್ ಮಾಡೋಕ್ಕಾಗತ್ತಾ? ಮುಗೀತು ಕತೆ ಮುಗೀತು ಅಂದ್ರೆ ಏನು? ಯಾವ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಏನು ಹುಚ್ಚರಂಗೆ ಆಡ್ತಾರ, ತಲೆಕಟ್ಟಂಗೆ ಆಡ್ತಾರ, ಅದಕ್ಕೆ ಹೆಸರು ಏನು ಬೇಕಾದ್ರೆ ಇಟ್ಕೊಳ್ಳಿ. ನಂಬರ್ 2, ಇದು ತುಂಬ ವಿಭಿನ್ನವಾಗಿ ನಮ್ಮ ದೇಹದ ಪ್ರಕೃತಿ ಅಂತ ಹೇಳುವಂತಹ ಯೋಗ್ಯತೆ ನಮಗೆ ಗೊತ್ತಿದ್ದರೆ, ಆ ಯೋಗ್ಯತೆ ಅನ್ನೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಜಕ್ಕೂ ತಿಳ್ಕೊಳ್ಳಿ. ಯಾರೂ ಇದನ್ನು ಪಾಲಿಸ್ತಾ ಇಲ್ಲ, ತುಂಬ ಕಡಿಮೆ. ಯಾಕೆಂದರೆ ಇದಕ್ಕೆ ಸಂಬಂಧ ಇದೆ ಅಂತ ಗೊತ್ತಿಲ್ಲ, ಇಲ್ಲಾಂದರೆ ಪಾಲನೆ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ. ಎರಡನೇದು ಅತಿ ಮುಖ್ಯ ಯಾವುದು ಅಂದರೆ,
ತುಟಿಯನ್ನು ಮುಚ್ಚಿ ಊಟ ಮಾಡುವುದನ್ನು ಕಲಿಯಬೇಕು. ಇದು ಜೀವನದ ಭಗವಂತ ನಿಮ್ಮಲ್ಲೇ ಇದ್ದಾನೆ ಅನ್ನೋದಕ್ಕೆ ಇದನ್ನು ಸೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಇರಬೇಕು ಅಂತಾರೆ ಅಲ್ವಮ್ಮ. ಇರಬೇಕು ಅಂತ ಹೇಳೋರಿಗೆ ಅದರ ಅರ್ಥ ಗೊತ್ತಾಗಿಲ್ಲ. ತುಟಿಯನ್ನು ಮುಚ್ಚಿ ಊಟ ಮಾಡುವುದು ಸೂಕ್ತ ಅಂತ ಗೊತ್ತಿದೆಯಾ ಜನಕ್ಕೆ? ಬಗಳ್ಕೊಂಡೇ ತಿನ್ನೋದು. ಯಾಕೆ ಬಗಳ್ಕೊಂಡು ಅಂತ ಹೇಳ್ತೀನಿ ಅಂದರೆ, ಈ ಪದ ಅದಕ್ಕೆ ಬಳಸಿದ್ರೆ ಮಾತ್ರ ನಿಜಕ್ಕೂ ಒಂದು ಸಾರ್ಥಕವಾದ ವಿಚಾರ ಆಗೋದು. ಬಗಳೋದೇ ನಮ್ಮ ಕೆಲಸ. ಬಗಳೋದು ಯಾರು? ನಾಯಿ. ಹಂಗಾರೆ ನಾವು ನಾಯ ಅಲ್ಲ. ಆ ಥರ ಆಗ್ಬಿಟ್ಟಿದ್ದೀವಿ. ನಮಗೆ ವಿಧಿ ಇಲ್ಲ. ಈ ಎರಡು ಸಾಧ್ಯತೆಗಳನ್ನು ಪ್ರಪಂಚದ ಇತಿಹಾಸದಲ್ಲಿ ಯಾವುದೇ ಸೈನ್ಸಲ್ಲಿ ರೆಡಿ ಮಾಡೋಕ್ಕಾಗತ್ತಾ? ತುಟಿ ಬಿಚ್ಚದೆ ಊಟ ಮಾಡಬೇಕು ಅಂತ ಯಾವುದೇ ಪ್ರಜ್ಞಾವಂತರಿಗೆ ಗೊತ್ತಿದೆಯಾ? ಶಾಸ್ತ್ರ ಅಂತ ಹೇಳ್ತಾರೆ ಇದಕ್ಕೆ. ಏನು ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ, ದೇಹಶಾಸ್ತ್ರ ಯಾವುದು ಅಂದರೆ ಇದು. ತುಟಿಯನ್ನು ಬಿಚ್ಚದೆ ಮಾಡುವ ಊಟ ಆಗತ್ತೆ ಅಂತೀಯ? ಕಷ್ಟ ಅಂತೀಯಮ್ಮ? ಕಷ್ಟನಾ? ಹೀಗೆ ಆಗ್ಬಿಟ್ಟಿದ್ದೀವಿ ನಾವೆಲ್ಲ, ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಮದುವೆ ಇಲ್ಲದೆ, ಮದುವೆ ಆಗದೆ, ಮದುವೆ ಮಾಡಿಕೊಂಡು ಯಾವ ಲೆಕ್ಕದಲ್ಲಿ ಹೇಳಿದ್ರು ಕಷ್ಟ ಅಂತಲೇ ಅಂದ್ಕೊಂಡಿರೋದು ನಾವು. ಮದುವೆ ಮಾಡ್ಕೊಳ್ದೆ ಇರೋಕ್ಕೂ ಆಗಲ್ಲ, ಅದು ಕಷ್ಟ. ಮದುವೆ ಮಾಡ್ಕೊಂಡಿರೋಕ್ಕಾಗಲ್ಲ, ಅದು ಕಷ್ಟ. ಈ ಕಷ್ಟ ಅಂತ ಬಂದರೆ ಈ ವಿಚಾರವನ್ನು ನಾವು ಟ್ಯಾಲಿ ಮಾಡ್ಕೋಬೇಕು. ಯಾವುದಕ್ಕೂ ಒಪ್ಪಲ್ಲ, ಯಾವುದು ಸರಿಗೆ ಆಗ್ತಾ ಇಲ್ಲ ಅಂದರೆ ನಾವು ತುಟಿಯನ್ನು ಮುಚ್ಚಿ ಊಟ ಮಾಡುವ ಕ್ರಮ ಗೊತ್ತಿಲ್ಲದ ಕಾರಣ ಜೀವನದಲ್ಲಿ ಯಾವುದೂ ಕೂಡ ನಿಮ್ಮ ಕೈಗೆ ಸಿಗಲ್ಲ. ಯಾವುದೂ ಕೂಡ. ಫಸ್ಟ್ ಫೈನಾನ್ಸ್ ಹೊಡೆಯೋದೇ ಏಟಲ್ಲಿ. ಸಂಪಾದನೆ ಮಾಡೋಕ್ಕೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಪಾಪ. ಹಣ ಉಳಿಯೋಕ್ಕೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ಕೆಲವ್ರು ಪಾಪ. ಲಕ್ಷ್ಮಿ ನಂತಾವೇ ಇರೋಕ್ಕೇನು ಅಂತ ಕೇಳ್ತಾರೆ ಪಾಪ. ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ ರೀ. ತುಟಿ ಮುಚ್ಚಿ ಮಾತಾಡದೆ ಊಟ ಮಾಡಿ, ಅದರಲ್ಲೂ ಹೆಂಗಸರು ಮಹಿಳೆಯರು ಅಯ್ಯೋ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಮಾಡಿದ್ದು ಪೂಜೆ ರೋಗ ಬರೆಸ್ಕೊಳ್ಳೋಕ್ಕೆ. ಪೂಜೆ ಮಾಡ್ತಿರೋದು ಏನಕ್ಕೆ? ರೋಗ ಬರೆಸ್ಕೊಳ್ಳೋಕ್ಕೆ. ಯಾಕೆ ಮಾತು ಹೇಳ್ತೀನಿ? ತುಟಿ ಮುಚ್ಚಿ ಊಟ ಮಾಡುವುದು ಕಲ್ತಿದ್ದೀರಾ? ಕಲ್ತ್ಕೊಳ್ಳಿ. ಅದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. 3ನೇ ದಿನ ಎಡಗೈಲಿ ಫೋನು, ಎದುರುಗಡೆ ಟಿ ವಿ, ಪಕ್ಕದಲ್ಲಿರೋರು ಯಾರಿಗೊಬ್ಬರು ಗೋಳು ಹಾಕ್ಕೊಂಡು ಮಾತಾಡೋದು. ಹೋ ತಮಾಷೆಯಲ್ಲಿ ಊಟ ಮಾಡೋದು ಎಂಥ ಅದ್ಭುತವಾದ ಪವಾಡ ರೀ. ನಮ್ಮ ದೇಹಕ್ಕೆ ಇದಕ್ಕಿನ್ನ ನರಕ ಇನ್ನೊಂದಿಲ್ಲ. ಇದನ್ನು ಯೋಚನೆ ಮಾಡಿದ್ರೆ ನಾವು ಮನುಷ್ಯರಾಗೇ ಇಲ್ಲ ಅಂತ ಒಪ್ಕೋಬೋದು. ಮನುಷ್ಯರೇ ಆಗಿಲ್ಲ ನಾವು. ತುಟಿ ಮುಚ್ಚಿ ಊಟ ಮಾಡಬೇಕು ಅನ್ನೋ ಪ್ರಜ್ಞಾಸ್ಥಿತಿ ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಮನುಷ್ಯರ. ಅದಕ್ಕೆ ಸಿಂಪ್ಟಮ್ಸ್ ಏನಂದರೆ, ಕೆಲವರು ಪಾಪ ಆಕಳಿಸ್ತಾ ಇರ್ತಾರೆ. ಇದಕ್ಕೆ ಸಿಂಪ್ಟಮ್ಸು ಆಕಳಿಕೆ ಮತ್ತು ಬಿಕ್ಕಳಿಕೆ. ಇದ್ರ ಮಧ್ಯ ಒಂದು ಕೆಮ್ಮು. ಇವು 3 ಯಾವ ಮಗುವಿನಲ್ಲಿ ಬಂದಿದೆ, ತಂದೆ ತಾಯಿ ಎಷ್ಟು ಚೆನ್ನಾಗಿ ಊಟ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ನೀರು ಕುಡಿದಿದ್ದೀರಾ ಅಂತ ಡಿಸೈಡ್ ಮಾಡಿ. ನಿಮ್ಮ ಮಕ್ಕಳಿಗೆ ಬರಲಿರುವ ಬಿಕ್ಕಳಿಕೆ, ಆಕಳಿಕೆ, ಕೆಮ್ಮು, ಇದ್ರ ಮಧ್ಯದಲ್ಲಿ ಕೆಮ್ಮು, ಇವೆರಡರ ಮಧ್ಯ ಕೆಮ್ಮು. ನಿದ್ದೆ ಸರಿಗಿಲ್ಲ, ಆಕಳಿಸ್ತಾ ಇದೆ ಮಗ ಅಂತಾರೆ ಅಲ್ಲಮ್ಮ. ಅದನ್ನೂ ಹೇಳ್ತಾರೆ ಮನೆಕೋ ಹೋಗಿ ಅಂತ. ಇದಕ್ಕಿಂತ ಒಂದು ವಿಶೇಷವಾಗಿರತಕ್ಕಂತಹ ವಿಚಾರವನ್ನು ಇದರ ಪಕ್ಕದಲ್ಲೇ ತಿಳ್ಕೊಬೇಕಾಗತ್ತೆ. ಏನಪ್ಪ ಅದು ಅಂದರೆ, ನೆನ್ನೆ ಹೇಳಿದೆ, ದಪ್ಪ ಯಾಕೆ ಸಣ್ಣ ಯಾಕೆ, ಹೌದಾ? ಈ ಎರಡೂ ಪ್ರಶ್ನೆ ಹೆಂಗಿದೆ ಅಂದರೆ, ನಾನು ದಪ್ಪ ಆಗಬೇಕು ಅಂತ ಕೆಲವ್ರ ಪ್ರಯತ್ನ, ನಾನು ಸಣ್ಣ ಆಗಬೇಕು ಅಂತ ಕೆಲವ್ರ ಪ್ರಯತ್ನ. ಯಾವುದರಿಂದ ಆಗತ್ತೆ? 1ರಿಂದ 2 ನಡೆಯುತ್ತೆ. 1ರಿಂದ ಒಂದು ದಪ್ಪನೂ ಹೌದು, ಒಂದು ಸಣ್ಣನೂ ಹೌದು. ಅದು ಯಾವುದು ಒಂದು ಅನ್ನೋದೇ ಇವತ್ತು ತಿಳ್ಕೊಬೇಕಾಗಿರೋದು. ದಪ್ಪ ಆಗಬೇಕು, ಆಗಲ್ಲ. ಸಣ್ಣ ಆಗಿರಬೇಕು, ಆಗಲ್ಲ. ಇದು ಎರಡಕ್ಕೂ ಒಂದೇ ಉತ್ತರ. ತುಂಬ ಆಶ್ಚರ್ಯಕವಾದ ವಿಷಯ. ಯಾವುದದಿರ್ಬೋದು? ಎಲ್ಲರೂ ದೂರ ಸಿಕ್ಕಬಹುದಾ? ದುಡ್ಡು ಕೊಟ್ಟರೆ ತರಬಹುದಾ? ಈ ಪ್ರಶ್ನೆಗೆಲ್ಲ ಪೂರ್ಣವಾಗಿರ್ತಕ್ಕಂತಹ ಉತ್ತರ, ಹಸಿವಾಗದೆ ಊಟ ಮಾಡುವವರು ದಪ್ಪ. ಸುಮ್ಮನೆ ತಿಂತಾ ಇರೋದು, ಬಾಯಿ ಆಗ್ತಾನೇ ಇರೋದು, ಇವರು ದಪ್ಪಕ್ಕೆ ದೂರ ಇಲ್ಲ. ಹಸಿವಾಗದೆ ತಿನ್ನುವುದು. ಈಗ ಸಣ್ಣ ಯಾಕೆ ಅಂದರೆ, ಹಸಿವನ್ನು ತಡೆಯುವುದು. ಹಸಿವಾದರೂ ತಿಂದೇ ಇರೋದು, ಇದು ಸಣ್ಣ. ಅಪ್ರಾಣೆ ದಪ್ಪ ಆಗಲ್ಲ. ಯಾಕೆ ಅಂದರೆ ಒತ್ತಡ ಸ್ವಾಮಿ. ಮತ್ತೇನಕ್ಕೆ ಬದುಕಿದೆಯಾ ಈ ಪ್ರಪಂಚದಲ್ಲಿ? ಒತ್ತಡದಲ್ಲಿರ್ಬೇಕಾದ್ರೆ ಯಾಕೆ ಬದುಕಿದೆಯಾ ಅಂತ ಕೇಳಬೇಕಾಗತ್ತೆ, ಕೇಳೋಕ್ಕಾಗಲ್ಲ.
ಅಂದರೆ ನಮ್ಮ ಬದುಕಿನ ಮೌಲ್ಯಗಳು ಗೊತ್ತಾಗಿರೋದೆ ನಮಗೆ, ನಿಜಕ್ಕೂ ಗೊತ್ತಿದೆಯಾ? ಇಲ್ಲ ಗುರುಜಿ. ಈ ಕಿತ್ತೋಗಿರೋದೊಂದು ಓದೋದೊಂದು ಕಲ್ತ್ಕೊಂಡ್ಬಿಟ್ಟು ಅದೊಂದೇ ಯಾವಾಗಲೂ ಓದ್ಬಿಟ್ರೆ ಎಲ್ಲ ಸಿಕ್ಕಿಬಿಡತ್ತೆ, ಏನು ಮಣ್ಣು ಸಿಕ್ಕಲ್ಲ. ಮಣ್ಣು ಕೈಲಿ ಹಿಡ್ಕೊಂಡ್ರೆ ಜೀವನದಲ್ಲಿ ಎಷ್ಟು ಪವಿತ್ರ ಆಗಿಬಿಡತ್ತೆ. ನಮಗೆ ಯಾಕೆ ಅಂದರೆ ಕುಡಿಯೋ ನೀರು, ನಮ್ಮ ಭೂಮಿಲಿರೋ ಮಣ್ಣು, ನಾವು ಮಾಡ್ತಾ ಇರೋ ಊಟ ಒಂದಾರು ಸಂಬಂಧ ಇದೆಯೇನ್ರಿ? ಯಾವ ಸೈನ್ಸ್ನವನಿಗೆ ನಾನು ಕೇಳ್ತೀನಿ, ಒಂದಕ್ಕೊಂದು ಸಂಬಂಧ ಕೊಡೋ ಯೋಗ್ಯತೆ ಇದೆಯಾ? ಪುಸ್ತಕದ ಕಥೆ ಹೇಳೋನಿಗೆ, ಪುಸ್ತಕ ಬರೆದಿರೋನಿಗೆ ನಾನು ಈ ಪ್ರಶ್ನೆ ಕೇಳ್ತೀನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಲ್ಲ ಸಲ್ಲದೆಲ್ಲ ವಿಚಾರಗಳೆಲ್ಲ ಪುಸ್ತಕಗಳು ಬರೀತಾರೆ, ಪುಸ್ತಕಗಳು ಓದಿದ್ದು. ಆದರೆ ಮನುಷ್ಯನ ದೇಹಕ್ಕೆ ಏನನ್ನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ತಿಳ್ಕೊಳ್ಳೋದೇ ಇದ್ದರೆ ಮಿಕ್ಕದ್ದೆಲ್ಲ ತಗೊಂಡು ಏನು ಮಾಡೋದಮ್ಮ? ಇದರಿಂದ ಸಮಸ್ಯೆ ಆಗತ್ತೆ ಅಂತ ಇಲ್ಲ ಅಂತೀಯ? ಸಮಸ್ಯೆ ಆಗತ್ತೆ ಗುರುಜಿ. ಆಗ್ತಾನೇ ಇದೆ, ಇವತ್ತಿಂದಲ್ಲ ಇದು ಸಮಸ್ಯೆ. ಅದಕ್ಕೋಸ್ಕರವಾಗಿ ಸಣ್ಣ ಉದಾಹರಣೆ, ರಾಜಕೀಯದವರು ಪಾಪ ಕೂತಿದಾಗ ಹಂಗೆ ತುಕಡಿಸ್ತಿರ್ತಾರೆ. ಇದರ ಅರ್ಥ ಏನು? ನಿದ್ದೆನೇ ಮಾಡಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರೆ ನಿದ್ದೆ ಯಾವಾಗ ಬರ್ತದೆ ಮಾಡಿಬಿಡಿ ಅಂತ, ತಡಿಬೇಡಿ, ನಿದ್ದೆ ತಡಿಬೇಡಿ ಅಂತ ಹೇಳ್ತಾರೆ. ಇಲ್ಲೇ ನಾವು ಎಡವಟ್ಟು ಮಾಡ್ಕೊಂಡಿರೋದು ಏನು ಅಂದರೆ, ಎಷ್ಟು ನೀರು ಕುಡಿಬೇಕು ಗೊತ್ತಿಲ್ಲ, ಎಷ್ಟು ನಿದ್ದೆ ಮಾಡಬೇಕು ಗೊತ್ತಿಲ್ಲ. ಈ ನಿದ್ದೆ ಸರಿಯಾಗಿದೆಯಾ ಇಲ್ವಾ ಅಂತಕ್ಕಂಥ ವಿಚಾರ ಸ್ವಲ್ಪ ನಾವು ಒಂಚೂರು ಕೆಳಗಡೆ ಇಳಿದು ಮಾತಾಡಬೇಕಾಗತ್ತೆ. ಅಂದರೆ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅಂದರೆ, ನಾವು ಯಾವುದನ್ನು ಮಾತಾಡಬಾರ್ದು, ತಿಳ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಿದ್ದೀವೋ ಅದೇ ನಮ್ಮ ದೇಹದ ಒಂದು ಪ್ರಜ್ಞಾಸ್ಥಿತಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಅದು ಯಾವುದಪ್ಪ ಅಂದರೆ, ಎಷ್ಟು ನೀರು ಕುಡಿತಿದ್ದೀರಾ, ಸರಿಗಿದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು, ಎಷ್ಟು ನಿದ್ದೆ ಮಾಡಬೇಕು ನಮ್ಮ ದೇಹಕ್ಕೆ ಅಂತ ಚೆಕ್ ಮಾಡ್ಕೋಬೇಕು. ಬೇಕಾಗುತ್ತಲ್ಲಮ್ಮ? ನೀವು ಹೇಳ್ಬಿಡಿ ಗುರುಗಳೇ, ಅದನ್ನು ನೋಡಿ ಮಾಡ್ಕೊಂಬಿಡೋಣ, ಬರ್ಕೊಂಬಿಡಿ. ಆಗಲ್ಲ, ಬರ್ಕೊಂಡ್ರಲ್ಲ, ತಪಸ್ ಮಾಡಿದ್ರೂ ಆಗಲ್ಲ. ಏನದು ಅಂದರೆ, ಒಂದು ದಿನದಲ್ಲಿ 6 ಸಮಯ ಯಾರು ಯೂರಿನ್ ಪಾಸ್ ಮಾಡ್ತಾರೆ, 6 ಸಲ ಯಾರು ಯೂರಿನ್ ಪಾಸ್ ಮಾಡ್ತಾರೆ ಪೂರ್ಣವಾಗಿ, ಅರ್ಜೆಂಟು ಅಂತ ಅದರಲ್ಲೂ ಎಷ್ಟೋ ಜನ ಬ್ರೇಕ್ ಮಾಡ್ಕೊಳ್ಳೋ ಜನ ಇದ್ದಾರೆ, ಅರ್ಜೆಂಟು ಅಂತ ಎಷ್ಟೋ ಜನ ಹೋಗಲ್ದೇ ಇರೋತಕ್ಕಂಥವ್ರು ಇದ್ದಾರೆ, ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ, ಇದೆಯಾ ಅಂತ ಗೊತ್ತೇ ಇರಲ್ಲ, ಯಾವಾಗಲೂ ಯಾವಾಗ ಬರುತ್ತೆ, ಅಯ್ಯೋ ಹೌದಲ್ವ ಬೆಳಗಿಂದ ಏನೂ ಆಗಲೇ ಇಲ್ವಲ್ಲ, ಈ ಥರ ಆಗತ್ತೆ ಅಂತ ಇಲ್ಲ ಅಂತೀಯಮ್ಮ. ಅಯ್ಯೋ ಎಷ್ಟ್ರಿ ಬೇಕು ಪಟ್ಟಿ ಹೇಳ್ಕೊಳಂಗಿಲ್ಲ. ಪ್ರೆಸ್ಟೀಜ್ ಪ್ರಶ್ನೆ. ನಾನು ಕರೆಕ್ಟಾಗಿದ್ದೀನಿ, ಏನು ಕರೆಕ್ಟಾಗಿದ್ದೀರೋ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಕರೆಕ್ಟಾಗಿದ್ದಾರೆ ಇವರು ಅಂತ. ಆದರೆ ದೇಹ ಅಷ್ಟು ಮಟ್ಟಕ್ಕೆ ಫೋಕಸ್ ಕೊಡುತ್ತೆ ಇವರ ದಿನಚರಿಯಲ್ಲಿ ಎಷ್ಟು ಸಿಸ್ಟಮ್ ಆಗಿದ್ದಾರೆ ಇವರು ಅಂತ. ಇದನ್ನು ತಿಳ್ಕೊಳ್ಳದೆ ನಾವು ಬದುಕಕ್ಕೆ ಹೋಗ್ತಾ ಇದ್ದೀವಿ. ಈ ಯೂರಿನ್ ಪಾಸ್ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ, ಜೀವನದಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಅಂತ ಹೇಳುವಂಥ ಮಹಾನೀಯರುಗಳಿಗೆ ಇದೊಂದು ಕಿವಿ ಮಾತು. ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳೋ ಸಂಸ್ಕಾರವಂತರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಬುದ್ಧಿ ಇರೋದು ಯೂರಿನಲ್ಲಿ ಸ್ವಾಮಿ. ಯಾರಿಗೆ ಒಳ್ಳೆಯ ಬುದ್ಧಿ ಬರಬೇಕಾದ್ರೆ ಯೂರಿನಲ್ಲಿ ಬರೋದು, ಯೂರಿನಿಂದ, ಇದರ ಕ್ರಮದಿಂದ ಅರ್ಥ ಆಗಬೇಕು ಅಂತ ಹೇಳಿದ್ದೀನಿ 3 ಸಲ. ಅಯ್ಯೋ ಅದು ದೇವ್ರು ಮಾಡಿರೋದು ಅಂತ ತೆಗೆದು ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಮ್ಮ, ಎಲ್ಲ ದೇವರೇ ಮಾಡಿರೋದು, ಆದರೆ ನಾನು ಅನ್ನೋದು ಮಾತ್ರ ಇವರೇ ಮಾಡ್ಕೊಂಡಿರೋದು. ಅಂದರೆ ಬುದ್ಧಿಯನ್ನು ಸಮತೋಲನವಾಗಿ ಇಟ್ಕೋಬೇಕು ಅಂದರೆ, ಮನಸ್ಸು ಏಕಾಗ್ರತೆಯಾಗಿರಬೇಕು ಅಂದರೆ, ನಿಮ್ಮ ಯೂರಿನ್ ಮಾಡ್ತಕ್ಕಂತಹ, ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ರಲ್ಲಿ ಕಂಪ್ಲೀಟ್ ಫೇಲ್. ಇದೇನಪ್ಪ ಏನೋ ಪೂಜೆ ಮಾಡೋದು ಹೇಳ್ತಾರೆ, ಏನೋ ಹೇಳ್ತಾರೆ ಅಂತ ನಮ್ಮ ಜನಕ್ಕೆ ತುಂಬ ಕುತೂಹಲ. ಪೂಜೆ ಮಾಡಿ 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 ಏನೂ ಮಾಡೋಕ್ಕಾಗಿಲ್ಲ, ಅಂತೂ ಅದನ್ನು ಬಿಟ್ಟೇ ಇಲ್ಲ. ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಮಾಡಿ. ಯಾತಕ್ಕದು? ಖುಷಿಗೆ ಅಷ್ಟೇ. ಅಲ್ಲಿಂದ ಏನೂ ಅಪ್ಲಿಕೇಶನಾಗಿ ಪಡ್ಕೊಳಕ್ಕಾಗಲ್ಲ, ಯಾರಿಂದನೂ ಪಡ್ಕೊಳಕ್ಕಾಗಿಲ್ಲ. ಯಾಕನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ನೀವು ಪಡ್ಕೊಳಕ್ಕೆ ಹೋಗ್ತಾ ಇದ್ರೆ ಮಾಡ್ಕೊಳ್ಳಿ. ಆಮೇಲೆ ಗಂಡ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಭವಿಷ್ಯ ಚೆನ್ನಾಗಿರಬೇಕು. ಏನ್ರೀ ಕಥೆಗಳು ಹೇಳಿ 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 ಭವಿಷ್ಯ ಹೇಳೋದು ತುಂಬ ಜಾಸ್ತಿ ಹುಟ್ಟಿದ್ರು, ಅಷ್ಟೇ ಹೋಗ್ಬಿಟ್ರು ಸೈಡ್ಗೆ. ಯಾರು ಉಳ್ಕೊಂಡಿಲ್ಲ ಭವಿಷ್ಯ ಹೇಳೋಕ್ಕೆ. ಯಾಕೆಂದರೆ ಬರೀ ಸುಳ್ಳು. ಎಷ್ಟು ಅಂತ ಸುಳ್ಳು ಹೇಳ್ಬೋದಮ್ಮ ದಿನ? ಭವಿಷ್ಯ ಹೇಳೋರು ಏನು ಅಂದರೆ ಸುಳ್ಳು ಹೇಳೋದು ಅಂತ ವಿಚಾರ ಹೇಳ್ತೀನಿ. ಯಾಕೆ ಅಂದರೆ ಜನಗಳನ್ನ ಯಾಮಾರ್ಸೋಕ್ಕೆ. ಇದು ಮಾಡಿ ಹಿಂಗಿರಿ, ಹಿಂಗೆ ಮಾಡಿ ಹಿಂಗಿರಿ, ಈ ಯಾಮಾರಿಸೋ ವಿಚಾರ. ಅದಕ್ಕೆ ಹೆಸರು ಜ್ಯೋತಿಷ್ಯ.
ಎಂತಹ ಅರ್ಥಗರ್ಭಿತವಾದ ಜೀವನ ಬದುಕ್ತಾ ಇದ್ದೀವಿ ನಾವು. ಆ ಜ್ಯೋತಿಷ್ಯಕ್ಕೆ, ಒಂದು ಧರ್ಮಕ್ಕೆ ಎಂಥ ಕಳಂಕ ತರ್ತಾ ಇದ್ದೀವಿ ನಾವು. ನಮ್ಮ ದೇಹವನ್ನು ಗುರುತಿಸದೇ ಇರತಕ್ಕಂಥ ಶಾಸ್ತ್ರಕ್ಕೆ ಮೀರಿ ಯಾವುದೇ ಶಾಸ್ತ್ರ ಭಾರತ ಇತಿಹಾಸದಲ್ಲಿ ಇಲ್ಲ. ದೇಹಶಾಸ್ತ್ರ ಯಾರು ಗೊತ್ತಿಲ್ವೋ ಅದನ್ನು ಹೇಳೋನು ಶತಮೂರ್ಖ. ದೇಹದ ಬಗ್ಗೆ ಅರಿವಿಲ್ಲದೆ ಹೇಳುವಂಥ ಜ್ಯೋತಿಷಿಗಳು ಶತಮೂರ್ಖರಾಗ್ತಾರೆ. ಈ ವಿಚಾರನ ಇಷ್ಟು ಖಂಡಿತವಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ದೇವ್ರು ನಂಬಿದ್ದೀನಿ, ಮೊದಲನೇ ಸೋಮಾರಿತನ. ಏನು ಹೇಳ್ತೀಯಮ್ಮ? ಎಲ್ಲರೂ ದೇವ್ರು ನೋಡ್ತಾನೆ, ಎಲ್ಲವನ್ನೂ ದೇವ್ರು ಮಾಡ್ತಾನೆ, ಮದುವೆನೂ ದೇವ್ರು ಮಾಡ್ತಾನೆ ಅಂದಮೇಲೆ ಮದುವೆ ಕರೆಕ್ಟಾಗಿ ಆಗ್ತಾ ಇಲ್ಲ. ದೇವ್ರು ಮಾಡ್ತಾನೆ ಅಂದಮೇಲೆ ಮನೆಯಾಗ ಕಟ್ಟೋಕ್ಕಾಗ್ತಾ ಇಲ್ಲ, ಮದುವೆಯಾಗ ಕರೆಕ್ಟಾಗಿ ಆಗ್ತಾ ಇಲ್ಲ, ಒಳ್ಳೆ ಮಕ್ಕಳಾಗಿ ಕೊಡ್ತಾ ಇಲ್ಲ. ಹೇಳ್ತಿರಲ್ಲ ದೇವ್ರು ನೋಡ್ತಾನೆ ಅಂದರೆ ದೇವರಿಲ್ಲವಾ? ಆದರೆ ನೀವು ದೇವರು ಅಂತ ಒಪ್ಕೊಳ್ಳೋವರೆಗೂ ದೇವರಿಲ್ಲ. ಒಪ್ಕೋಬೇಕು ಅಂತ ಬೇಡ ಅಂತಿಮ್ಮ. ನಮ್ಮಲ್ಲಿ ಭಗವಂತ ಇದ್ದಾನೆ ಅಂತ ಒಪ್ಕೊಳ್ಳೋವರೆಗೂ ನಿಮ್ಮ ಪೂಜೆ ದೇವರು ನಿಮ್ಮ ಕೈಗೆ ಸಿಗಲ್ಲ. ಯಾಕೆ ಅಂದರೆ ನೀವು ಕ್ವಶನ್ ಪೇಪರೇ ಇಲ್ಲದೆ ಉತ್ತರ ಹೆಂಗೆ ಬರೀತೀರಿ? ಯೋಚನೆ ಮಾಡಿ ಸ್ವಲ್ಪ. ಭಗವಂತನನ್ನು ಓಲೈಕೆ ಮಾಡ್ತೀರಾ ಯಾಕೆ? ನೀವು ಯಾರು ಹಾಗಾದರೆ? ನೀವು ದೇವರಲ್ವಾ? ನೀವು ಮನುಷ್ಯರಲ್ವಾ? ಒಂದು ಸಲ ಪ್ರಶ್ನೆ ಹಾಕ್ಕೊಳ್ಳಿ. ನಾನು ಏನು ಪಡ್ಕೊಂಡಿದ್ದೀನಿ? ನಾನು ಏನು ಮಾಡಬೇಕಿತ್ತು? ಏನು ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ? ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಭಗವಂತ, ಸಾಕ್ಷಾತ್ ಭಗವಂತ ನಿಮ್ಮಲ್ಲೇ ಇರ್ತಾನೆ, ಇದ್ದಾನೆ, ಈಗಲೂ ಎಲ್ಲರಲ್ಲೂ ಇದ್ದಾನೆ. ನೀವು ಎಚ್ಚರಿಕೆ ಮಾಡೋದು, ಗೌರವಿಸೋದು ಮಾಡ್ತಾ ಇಲ್ಲ. ಗಂಧದ ಕಡ್ಡಿ ತಗೊಂಡು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ರೆ ದೇವರು ಒಲಿಯಲ್ಲ ರೀ. ನಮ್ಮ ದೇಹದಲ್ಲಿ ಭಗವಂತನ ಯಾವ ಜಾಗದಲ್ಲಿ ಕೂತಿದ್ದಾರೆ, ಅವರನ್ನು ಎಷ್ಟು ಮಟ್ಟಕ್ಕೆ ನಾವು ಬಳಸಬೇಕು ಅಂತಕ್ಕಂಥ ಪ್ರಜ್ಞಾಸ್ಥಿತಿ ನಮ್ಮ ಜನಕ್ಕೆ, ನಮ್ಮ ದೇಶಕ್ಕೆ ಯಾವತ್ತು ಬರುತ್ತೋ ನಂಗೆ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳುವಂತಹ ಸಂಪ್ರದಾಯದಲ್ಲಿಸರು ನಾವು. ಅಣುವಿನಲ್ಲಿ ಭಗವಂತ ಅಂತ ಹೇಳ್ತೀವಿ. ಏನು ಬರೀ ಹೇಳ್ಕೊಂಡೇ ಕಾಲ ಕಳೆದ್ಬಿಟ್ವಿ ಹೊರತು ಅದರ ರೂಪಿಸಕ್ಕೆ ನಮ್ಮ ಕೈಲಿ ಆಗಿಲ್ಲ. ಮಕ್ಕಳಿಗೂ ಇದನ್ನೇ ತಪ್ಪಾಗಿ ಹೇಳ್ಕೊಡ್ತಾರೆ. ಭಗವಂತ ಇದ್ದಾನೆ ಅಂದರೆ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿ ಅಂಗಾಂಗಗಳಲ್ಲಿ ಇದ್ದಾನೆ ಅನ್ನೋದನ್ನು ಅಪ್ಪ ಅಮ್ಮ ಆಗಲಿ, ಶಾಲೆ ಕಾಲೇಜುಗಳಲ್ಲಾಗಲಿ ಇದು ಸಾಧ್ಯ ಇದೆಯೇನಮ್ಮ? ಭಗವಂತ ನಿಮ್ಮಲ್ಲಿದ್ದಾನೆ ಅಂತ ಮಾಸ್ಟ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇ ಯೋಚನೆ. ಈ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದಷ್ಟು ಏನೋ ಸಂಪಾದನೆ ಮಾಡೋಕ್ಕೆ ಶಿಕ್ಷಣ ಬೇಕು ಅಂತಕ್ಕಂತಹ ಮಟ್ಟಕ್ಕೆ ಹೋಗಿರುವ ಕಾರಣ ನಾವುಗಳು ಪ್ರಜ್ಞಾಸ್ಥಿತಿಯಲ್ಲಿ ಇಲ್ಲದೆ ಅರಪ್ರಜ್ಞಾಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರ. ಯಾಕೆ ಅಂತಂದರೆ, ಊಟ ಅಂತಕ್ಕಂಥದ್ದು ಆಹಾರ ಅಂತ ಹೇಳ್ತೀವಿ. ಅದರಲ್ಲಿ ಒಂದೊಂದು ಹಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ. ಆದರೆ ನಾವು ಅದನ್ನು ಗೌರವಿಸ್ತಾ ಇಲ್ಲ. ತುಟಿಯನ್ನು ಅಂದರೆ ಊಟ ಬಾಯಿಗೆ ಹಾಕಿ ಮಾತಾಡ್ತಾ ಇದ್ದರೆ ಹೊರಗಡೆ ಇರತಕ್ಕಂಥ ಗಾಳಿ ನೀವು ಬಾಯಲ್ಲಿ ಹಾಕಿರುವಂಥ ಆಹಾರವನ್ನು ಹಳಸತ್ತೆ, ತಂಗಳನ್ನು ಮಾಡುತ್ತೆ. ಫ್ರೆಶ್ ಅಡುಗೆ ಅಂತೆ, ಫ್ರೆಶ್ಶಾಗಿ ಊಟ ಮಾಡ್ತೀವಂತೆ. ಈ ಕಿತ್ತೋದು ಮಾತು ಹೇಳಿ ಹೇಳಿ ನಮ್ಮ ದೇಶ ಹಾಳಾಗೋಯ್ತು. ಫ್ರೆಶ್ಶು ಯಾವುದು? ಫ್ರೆಶ್ಶು ಊಟ ಫ್ರೆಶ್ಶು. ನೀವು ಫ್ರೆಶ್ ಇಲ್ವಲ್ಲ, ಬಂಬಡಿ ಹೊಡಿತಿರ್ತೀರಲ್ಲ, ಅದೆಲ್ಲ ಹಳಸೋಗುತ್ತೆ. ಒಳಗಡೆ ಹೋಗಿ ಜಠರಕ್ಕೆ ಕೂರೋದ್ರೊಳಗಡೆ ಹಳಸೋಗುತ್ತೆ. ಅದು ಯೋಚನೆ ಮಾಡುತ್ತೆ, ಏನಕ್ಕಾರೂ ಈ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ನಾನು ಇದೀನಪ್ಪ ಅಂತ ಭಗವಂತ ಅಳ್ತಾನಂತೆ. ಪ್ರಜ್ಞಾಸ್ಥಿತಿ, ಊಟ ಮಾಡುವುದರಲ್ಲಿ ಪ್ರಜ್ಞೆ ಇಲ್ಲದವರಿಗೆ ಫಸ್ಟು ಕಾಣಿಸೋದು ಬೆನ್ನು ನೋವು. ಈ ಬೆನ್ನು ನೋವಿಗೆ ಪ್ರಪಂಚದ ಇತಿಹಾಸದಲ್ಲಿ ಯಾರ ಕೈಯಲ್ಲೂ ಮೆಡಿಷನ್ ಕೊಡೋಕ್ಕಾಗಲ್ಲ. ಯಾರಿಗಿಲ್ಲ ಬೆನ್ನು ನೋವು? ಇದೆ ಅಂತೀಯ? ಇಲ್ಲ ಅಂತೀಯ? ಈಗ ಬೆನ್ನು ನೋವು ಇದ್ರೂ ಕೂಡ ಇವತ್ತಿನ ಮಕ್ಕಳಿಗೆ, ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳಿಗೆ ದಪ್ಪ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಣ್ಣ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲದಕ್ಕೂ ಆಗ್ತದೆ. ಸಣ್ಣಗಿರೋದಕ್ಕೂ ಆಯ್ತಾ ಇದೆ, ದಪ್ಪಗಿರೋದಕ್ಕೂ ಆಗ್ತಾ ಇಲ್ಲಮ್ಮ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಕಂಪ್ಲೇಂಟು ದಪ್ಪ ಆಗಿದ್ದರೆ ಮಕ್ಕಳು ಜೋಪಾನ ಅಂತ ಟಿ ವಿಲಿ ತೋರಿಸ್ತಾರೆ, ನಾನು ನೋಡ್ತಾ ಇದ್ದೀನಿ. ಹೆದರ್ಕೋಬೇಡಿ. ಆದರೆ ಜೋಪಾನ ಅಂದ್ಬಿಟ್ರು. ಏನು ಜೋಪಾನ ಅಂದರೆ ಏನದು? ಅಂದರೆ ದಪ್ಪ ಅಂದರೆ ಏನು ಮಾಡೋದು ಮಕ್ಕಳು? ಇವಾಗ ಸಣ್ಣ ಮಾಡೋಕ್ಕೆ ಗೊತ್ತಿಲ್ವಲ್ಲ, ದಪ್ಪ ಯಾಕಾದರೂ ಅಂತೂ ಗೊತ್ತಿಲ್ಲ, ಸಣ್ಣ ಮಾಡೋಕ್ಕೂ ಗೊತ್ತಿಲ್ಲ, ಜೋಪಾನ ಅಂತ ಇಟ್ಬಿಟ್ರು. ಈ ತಲೆ ಹುಳ ಬಿಡ್ತಾರೆ ಅಂತಾರಲ್ಲ, ಸರಿ ನಮ್ಮದು, ಈ ತಲೆ ಹುಳ ಬಿಡೋ ಕೆಲಸ. ಜೋಪಾನ ಅಂದರೆ ಏನಪ್ಪ ಅದು? ಯಾವುದ್ರಲ್ಲಿ ಜೋಪಾನ? ಹಿಡ್ಕೊಂಡೇ ಹೋಗೋದು ಅವ್ರನ್ನ? ಇದು ಸತ್ಯ ಏನು ಅಂತ ಹೇಳಿ, ಜೋಪಾನ ಅಂತ ಹೇಳಬೇಡಿ. ಹುಡುಗಿ ಬಗ್ಗೆ ಜೋಪಾನ. ಏನು ಜೋಪಾನ? ನೀರ ಹತ್ರ ಬಿಡಬೇಡಿ ಜೋಪಾನ. ಇದು ಜ್ಯೋತಿಷಿಗಳ ಕಲಾ ವಿಚಾರಗಳು.
ಮದುವೆ ಬೇಗ ಮಾಡಬೇಕು ಜೋಪಾನ, ಮದುವೆ ತಡ ಮಾಡಿದ್ರೆ ಜೋಪಾನ. ಯಾವುದ್ರಿ ಜೋಪಾನ ಹೇಳ್ರಿ? ನಮಗೆ ಅದು ಗೊತ್ತೇ ಇಲ್ಲ ಕೇಳೋಕ್ಕೆ. ಅವ್ರೇನೋ ಹೇಳ್ತಾರೆ ಬಾಯಿ ಮುಚ್ಚೋಕ್ಕೆ, ನಮಗೆ ಕೇಳೋಕ್ಕೆ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಪ್ರಜ್ಞಾಸ್ಥಿತಿ ಏನಕ್ಕೆ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ನಮಗೆ ಆಹಾರ ಸೇವನೆಯ ಕ್ರಮ. ಇದನ್ನು ಚಾಲೆಂಜ್ ಮಾಡಿ ಕೋಟಿ ಜನ ಸೇರ್ರಿ, ನೀವು ಎಂತೆಂಥ ವಿದ್ಯೆಯನ್ನು ಕಲ್ತೀರಿ, ಕಮಾನ್ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. 10 ನಿಮಿಷಕ್ಕೆ ನಿಮ್ಮ ದೇಹದ ಭಾಗಗಳನ್ನ ಬಿಚ್ಚಿಟ್ಬಿಡ್ತೀನಿ ಮುಂದೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ನಿಮ್ಮ ಸೈನ್ಸು ನೀವು ಏನು ಬೇಕಾದ್ರೂ ತಗೊಂಬನ್ನಿ, ಈ ವಿಷಯದ ನಾನು ಚಾಲೆಂಜು. ಆಗುತ್ತಾ? ಸಾಧ್ಯ ಇದೆಯಾ? ನೋ ಚಾನ್ಸ್. ಕಾರಣ ಏನಂದರೆ ನಮ್ಗೆ ಹತ್ತಿರ ಇರತಕ್ಕಂಥ ವಿಚಾರನೇ ಗೊತ್ತಿಲ್ಲ. ಪುಸ್ತಕದಲ್ಲಿರ್ತಕ್ಕಂಥ ವಿಚಾರ ಬಿಟ್ಟು ನಮಗೆ ಭಗವಂತ ಅಂತಕ್ಕಂಥ ಭಗವಂತನಲ್ಲಿರ್ತಕ್ಕಂಥ ಶಕ್ತಿ, ಆ ವಿಚಾರಗಳನ್ನ ನಾವು ಯಾಕೆ ತಿಳ್ಕೊಂಡಿಲ್ಲ ಅಂತಂದರೆ, ನಿದ್ದೆ ಅಂತಕ್ಕಂತಹ ಸಮಯದಲ್ಲಿ ನಾವು ಒಂದು ದೊಡ್ಡ ಸಮಸ್ಯೆ, ನೀರಿಷ್ಟು ಕುಡೀರಿ, ಇಷ್ಟು ಗಂಟೆ ನಿದ್ದೆ ಮಾಡಿ, ಇದಲ್ವೇನಮ್ಮ? ಇದೇ ನಾವು ದೇಶದಲ್ಲಿ ಹಾಳಾಗ್ತಾ ಇರೋದಕ್ಕೆ ಮೂಲ ಕಾರಣ ಇದೇನೆ. ಟೈಮ್ ಸರಿಗೆ ಊಟ ಮಾಡಿ, ಇದು ಮೆಸೇಜು, ಟಿಪ್ಸ್ ಅಂತ. ಇದು ಟಿಪ್ಸು. ಟೈಮ್ ಸರಿಗೆ ಊಟ ಮಾಡಿ. ಹೆಂಗೆ ಊಟ ಮಾಡಿ ಗೊತ್ತಿಲ್ಲ, ಟೈಮ್ ಸರಿಗೆ ತಿನ್ಬಿಡಿ. ಆಮೇಲೆ ಇಷ್ಟು ಲೀಟ್ರ್ ನೀರು ಕುಡಿದ್ಬಿಡಿ, ಇಷ್ಟು ಗಂಟೆ ನಿದ್ದೆ ಮಾಡಿಬಿಡಿ. ಇಷ್ಟೇನಮ್ಮ? ಇದು ಜೀವನದ ಟಿಪ್ಸ್ ಅಂತಿದು. ಹುಚ್ಚು ವ್ಯವಹಾರ, ಹುಚ್ಚುತನಕ್ಕೆ ಹೇಳೋದು ಇದು ಮೆಸೇಜ್. ಟಿಪ್ಸು, ಆರೋಗ್ಯಕ್ಕೆ ಟಿಪ್ಸು, ಪೂಜೆ ಮಾಡೋಕ್ಕೆ ಟಿಪ್ಸು, ಬದುಕೋಕ್ಕೆ ಟಿಪ್ಸು. ಇದು ರೀ ನಮ್ಮ ಜನ ಹಾಳಾಗ್ತಾ ಇರೋದಕ್ಕೆ ಕಾರಣ. ಸಿಂಪಲಾಗಿ ಬದುಕೋದು ಹೇಳಿ, ಸಿಂಪಲಾಗಿ ದುಡ್ಡು ಮಾಡೋದು ಹೇಳಿ, ಸಿಂಪಲಾಗಿ ಮಗು ಮಾಡ್ಕೊಳ್ಳೋದು ಹೇಳಿ, ಎಲ್ಲ ಸಿಂಪಲಾಗಿ ಆಗುತ್ತಲ್ಲಮ್ಮ. ಎಷ್ಟು ಹುಚ್ಚಿಡ್ದಿದೆ ಲೆಕ್ಕ ಹಾಕ್ಕೊಳ್ಳಿ. ನಮಗೆ ಈ ಪದನ ಎಷ್ಟು ಸಲ ಬಳಸ್ತಾ ಇದ್ದೀನಿ ಅಂದರೆ ನಾವು ಹುಚ್ಚರಾಗ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಪ್ರಜ್ಞಾಸ್ಥಿತಿಯಲ್ಲಿ ಇಲ್ಲ ನಾವು, ವೇಟಿಂಗ್ ಲಿಸ್ಟ್. ಹಾಗಾಗಿ ಹಸಿವನ್ನು ತಡೆಯುವುದು ಎಂತಹ ಮಹಾಪಾಪ ಅಂದರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂದರೆ, ನೀವು ತಿಳ್ಕೋಬೇಕು, ಮಗುವಿಗೆ ಬಿಕ್ಕಳಿಕೆ ಬರ್ತಾ ಇದೆ, ಪದೇ ಪದೇ ಕೆಮ್ಮು ಬರ್ತಾ ಇದೆ ಅಂದರೆ ನಿಮ್ಮ ಮಗುವಿನ ಆಯಸ್ಸಿನ ಬಗ್ಗೆ ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಯಾಕೆ ಅಂದರೆ ಜನ್ಮ ಕೊಟ್ಟ ತಂದೆ ಬಾಯಿ ಬಿಟ್ಕೊಂಡು ನಿದ್ದೆ ಮಾಡಿರ್ತಾನೆ. ಜನ್ಮ ಕೊಟ್ಟ ತಂದೆ ಬಾಯಿ ಬಿಟ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡಿರ್ತಾನೆ. ಮಗುವಿನ ಈ ಪ್ರಪಂಚಕ್ಕೆ ತಂದಂಥ ಮಹಾತಾಯಿ, ಮಗುವನ್ನು ಪ್ರಪಂಚಕ್ಕೆ ತಂದ ಮಹಾತಾಯಿ. ಅಸಿಡಿಟಿ ಪ್ರಾಬ್ಲಮ್ ಯಾರಿಗುಂಟು? ಯಾರಿಗಿಲ್ಲ ಸ್ವಾಮಿ. ಈ ಪ್ರಸಾದ ಎಲ್ಲರಿಗೂ ಉಂಟು ಅಸಿಡಿಟಿ. ತಾಯಿಯಲ್ಲಿ ಅಸಿಡಿಟಿ, ತಂದೆಯಲ್ಲಿ ಬಾಯಿ ಬಿಟ್ಕೊಂಡು ನಿದ್ದೆ ಮಾಡಿರೋದು, ಆಮೇಲೆ ಬಾಯಿ ಬಿಟ್ಕೊಂಡು ತಿಂದಿರೋದು. ಜೋಪಾನ. ನಿಮ್ಮ ಮಕ್ಕಳು ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಸದಭಿಷ ನಕ್ಷತ್ರ, ರೇವತಿ ನಕ್ಷತ್ರ, ಇವರೆಲ್ಲ ಏನು ಅಂತ ಅಪ್ಪಂದಿರು ಬಾಯಿ ಬಿಟ್ಕೊಂಡು ನಿದ್ದೆ ಮಾಡಿದ್ದಾರೆ ಅಂತ. ಜ್ಯೋತಿಷಿಗಳ ಕೈಲಿ 7 ಜನ್ಮ ಎತ್ತಿದ್ರು ಈ ವಿಚಾರ ಹೇಳೋಕ್ಕಾಗತ್ತಾ ನೋಡೋಣ. ಯಾವ ಜ್ಯೋತಿಷಿ ಕೈಯಲ್ಲಿ ಒಂದು ಮಗುವಿನ ಉಸಿರಾಟ ನಿಜವಾಗ್ಲೂ ಮೂಗಲ್ ಆಗಬೇಕು ಅಂತ ಗೊತ್ತು, ಹೌದಮ್ಮ? ಬಾಯಿ ಬಿಟ್ಕೊಂಡು ಉಸಿರಾಡ್ತಾರಲ್ಲ, ಏನು ಮಾಡೋಣ? ಅದಕ್ಕೆ ಮದುವೆಯಾಗೋ ಹುಡುಗಿರಿಗೆ ಹೇಳಬಾರ್ದು, ಆದರೂ ಹೇಳ್ಬಿಡ್ತೀನಿ. ಮೊದಲು ಇಂಟರ್ವ್ಯೂ ಮಾಡಬೇಕಾದ್ರೆ ಗಣಕೂಟ ಅಲ್ಲ, ಬಾಯಿ ಬಿಟ್ಕೊಂಡು ನಿದ್ದೆ ಮಾಡಿದ್ರೆ ದಯವಿಟ್ಟು ಮಾಡ್ಕೋಬೇಡಿ. ಲವ್ ಆರ್ ಅರೇಂಜ್ ಫುಲ್ ಫೇಲ್. ಇದು ಕಿತ್ತೋಗಿರೋ ಜ್ಯೋತಿಷಿಗಳು ಗೊತ್ತಿಲ್ಲ, ಲವ್ ಮಾಡ್ತಾರಂತೆ. ಏನು ಮಣ್ಣು ಲವ್ ಮಾಡೋದು? ಗೊರಕೆ ಹೊಡೆಯೋನ ಜೊತೆ ಲವ್ ಮಾಡಿದ್ರೆ 3 ದಿನಕ್ಕೆ ಟಾಟಾ ಬಾಯ್. ಉಗ್ರವಾದಿ ಅವನು, ಕ್ರೂರಿ, ಅವಿವೇಕಿ, ಅಜ್ಞಾನಿ, ಬಾಯಿ ಬಿಟ್ಕೊಂಡು ನಿದ್ದೆ ಮಾಡೋರು. ಈಗ ಇಲ್ಲಿ ಶಾಸ್ತ್ರಗಳು ಏನು ಮಾಡೋಣ ಈಗ? ಹಾಂ, ಏನಮ್ಮ ಲವ್ ಮಾಡಿದ್ರೆ ಒಂಚೂರು ಕೇಳ್ತಾರೆ. ಯಾಕೆಂದರೆ ಮದುವೆ ಎಲ್ಲಿ ಮಾಡ್ಕೊಳ್ಳೋಣ ನೋಡಿ, ಅಪ್ಪ ಅಮ್ಮನ ಬಿಟ್ಬಿಟ್ಟಿರ್ತಾರೆ. ಮದುವೆ ಎಲ್ಲಿ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಂತ ಸ್ವಲ್ಪ ಭಯ ಇರುತ್ತಲ್ಲ, ಅವರು ಹೋಗಿ ಶಾಸ್ತ್ರ ಕೇಳ್ತಾರೆ. ಅಲ್ಲೂ ಹೋಗಿ ತಗೊಳಕತ್ತಾರೆ ಅವರು. ಇದು ಕೇಳೋದು ಬಿಟ್ಬಿಟ್ರೆ ನಾವು ನಿಜ ಚೆನ್ನಾಗಿರ್ತೀವಿ. ಜ್ಯೋತಿಷಿಗಳಿಗೆ ಊಟ ಮಾಡೋದು, ನೀರು ಕುಡಿಯೋದಲ್ಲ ಹೇಳ್ತಾರೆ ನಮ್ಮ? ಹೇಳ್ತಾರ ಶಾಸ್ತ್ರ ಹೇಳೋರು? ಹೇಳ್ತಾರ? ಗೊತ್ತೇ ಇಲ್ಲ ಕಮ್ಮಂಗಿಗಳಿಗೆ. ನಾವು ಅವ್ರ ಹತ್ರ ಶಾಸ್ತ್ರ ಕೇಳ್ತೀವಿ. ಯಾವ ದೇವಸ್ಥಾನ ತಲೆ ಕಟ್ಸ್ಕೊಂಡ್ರೆ ಸರಿ? ಇಲ್ಲಿ ಹೋಗ್ತಿರೋದೇ ಅಡ್ಡದಾರಿ. ಯಾವುದು? ಲವ್ ಮದುವೆ. ಈ ಅಡ್ಡದಾರಿಲಿ ಅಲ್ಲಿ ಬೇರೆ ಶಾಸ್ತ್ರ. ಧರ್ಮಸ್ಥಳಕ್ಕೆ ಹೋಗೋದಾ, ತಿರುಪ್ತಿಗೆ ಹೋಗೋದಾ? ಸರ್ಕಲಲ್ಲಿ ಮದುವೆ ಮಾಡ್ಕೊಳ್ರಿ, ತೊಂದರೆ ಇಲ್ಲ. ಸರ್ಕಲಲ್ಲಿ ನಿಂತಾವೆ ಕಟ್ಬಿಡೋದೆ ಅಷ್ಟೇ. ಮಿಸ್ ಆದರೆ ಮಿಸ್ ಆಗ್ಬಿಡುತ್ತೆ ಲವ್ವು, ಕಟ್ಬಿಡೋದೆ. ಅದಕ್ಕೇನು ಗಳಿಗೆ ಏನೂ ಬೇಡ. ಯಾಕೆ ಅಂದರೆ ಇಬ್ಬರ ಆರೋಗ್ಯ ಸ್ಥಿತಿ, ದೇಹ ಸ್ಥಿತಿ ಚೆನ್ನಾಗಿದ್ದರೆ ಯಾವುದೂ ಟೈಮು ಎಲ್ಲೂ ಇಲ್ಲ. ಈ ಟೈಮ್ ಫಿಕ್ಸ್ ಮಾಡೇ ನಮ್ಮ ದೇಶ ಹಾಳಾಗಿರೋದು. ಶುಭ ಮುಹೂರ್ತ ಅಂತ ಹೇಳ್ತಾರಲ್ಲ ಕಮಂಗಿಗಳಿಗೆ, ನಾನು ಕೇಳ್ತೀನಿ, ಯಾವನ ಕೈಲಾರು ಶುಭ ಮುಹೂರ್ತದ ಅರ್ಥ ಹೇಳಿ ಸಾಕು. ಶುಭ ಅಂದರೆ ಏನು ಹೇಳ್ಬೋದಮ್ಮ? ಶುಭ ಮುಹೂರ್ತ ಅಂತ ಅವ್ರು ಬರೀತಾರೆ. ಅವ್ರ ಪೆನ್ನು ಪೇಪರ್ ಬರೆದಿರೋದು ಅವರು, ನಮಗಲ್ಲ ಅದು, ಅಲ್ವಾ? ಹುಡುಗ ಹುಡುಗಿಗೆ ಶುಭ ಮುಹೂರ್ತ ಅಂದರೆ ಯಾವುದು?
ಬೆಳಿಗ್ಗೆ ಖುಷಿಯಾಗಿ ಕರೆಕ್ಟ್ ಟೈಮ್ಗೆ ಎಚ್ಚರಿಕೆ, ಮುಂಜಾನೆಯಲ್ಲಿ ಯಾರು ಎಚ್ಚರಿಕೆಯಿಂದ ಎದ್ದಿರ್ತಾರೋ ಖುಷಿಯಾಗಿ ಹಾಸಿಗೆಯಿಂದ ಹಬ್ಬ ಖುಷಿಯಾಗಿದ್ದೀನಿ ಇವತ್ತು ಒಳ್ಳೆ ನಿದ್ದೆ ಮಾಡಿದ್ದೀನಿ ಅಂತ ಹೇಳ್ತಾರೋ ಅದೇ ಶುಭ ಮುಹೂರ್ತ. ಹೆಣ್ಣು ಗಂಡಿಗೆ ಸುಳ್ಳಾಗಿ ಶುಭ ಮುಹೂರ್ತ 10:20ರಿಂದ 10:30, 9ರಿಂದ 9:20, 12 ಗಂಟೆ 4 ನಿಮಿಷ. ಏನ್ರಿ ಏನು ಸುಳ್ಳು ಹೇಳೋಕ್ಕೆ ಇಷ್ಟೊಂದು ಸುಳ್ಳು ಹೇಳೋದ? ಈ ಮುಹೂರ್ತ ಇರೋದು ನಿದ್ದೆಯಲ್ಲಿ. ನಿದ್ದೆನೇ ಬರದೇ ಇರೋ ಗಂಡ ಹೆಂಡತಿ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೆ ಅವಕ್ಕೂ ನಿದ್ದೆ ಬರಲ್ಲ. ಇಷ್ಟು ವಿಚಾರನ ಈಗೆಲ್ಲ ತಿಳ್ಕೊಂಡಿದ್ದೀರಾ ಅಂದರೆ ಯಾಕೆ ಇಷ್ಟೊಂದು ನಾನು ಸ್ವಲ್ಪ ತೀಕ್ಷ್ಣವಾಗಿ ಹೇಳಬೇಕಾಗತ್ತೆ ಅಂದರೆ ಪ್ರಶ್ನೆಯಲ್ಲೇ ಮುಳುಗಿದ್ದೀವಿ ಹೊರತು ಉತ್ತರ ಸಿಕ್ಕೇ ಇಲ್ಲ. ಆ ಕಾರಣದಿಂದಾಗಿ ನೀರನ್ನು ಕುಡಿತಕ್ಕಂಥದ್ದು, ನಿದ್ದೆಯನ್ನು ಮಾಡ್ತಕ್ಕಂಥ ವಿಚಾರನೇ ನಮಗೆ ಗೊತ್ತಿಲ್ಲ ಅಂದಮೇಲೆ ನಮ್ಮ ಬದುಕಿಗೆ ಮೌಲ್ಯ ಇದೆಯಾ? ಹಣ ಇದೆ, ಶ್ರೀಮಂತಿಗೆ ಇದೆ, ಬಿಲ್ಡಿಂಗ್ ಇದೆ, ಒಳ್ಳೆ ಕೆಲಸ ಇದೆ, ಕೆಲಸ ಇದ್ರೂ ಒಳ್ಳೆ ಕೆಲಸ ಇರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಹೋದರೆ ಇವ್ರು ಅಂದ್ಕೊಂಡಂಗೆ ಸಂಬಳ ಸಿಕ್ಕಲ್ಲ. ಯಾಕೆ ಅಂದರೆ ಎಲ್ಲಿ ಮಾಡೋದೀಗ, ಏನು ಮಾಡೋದೀಗ? ಓದಿದ್ದಾಯಿತು, ಕೆಲಸ ನೀನು ಅಂದ್ಕೊಂಡು ಕೆಲಸ ಸಿಕ್ಕಲ್ಲ, ಯಾವುದೋ ಒಂದು ಸಿಕ್ಕತ್ತೆ, ಕಾಲ ಕಳಿ. ಮತ್ತು ಯಾಕೆ ಓದಿದೆ? ಇದನ್ನೇ ಅರೆಪ್ರಜ್ಞೆ ಅನ್ನೋದು. ನಾನು ಓದಬೇಕು ಸರಿ, ಯಾವುದನ್ನು ಓದಬೇಕು, ಏನಕ್ಕೆ ಓದಬೇಕು, ಅದರಿಂದ ಉಪಯೋಗ ನನಗೇನು ಅಂತ ತಿಳ್ಕೋಬೇಕು. ಯಾರು ಹೇಳ್ತಾರೆ ಇದನ್ನು? ಪಕ್ಕದ ಮನೆಯವನು ತುಂಬ ಚೆನ್ನಾಗಿ ಓದ್ದ, ನೀನು ಓದು ಅಂತ ಮಕ್ಳಿಗೆ ತಳ್ಳಿಬಿಡ್ತಾರೆ ತಗೊಂಡೋಗಿ, ಸಮುದ್ರಕ್ಕೆ ತಳ್ದಂಗೆ ಸ್ಕೂಲ್ಗೆ. ಆ ಮಗುಗೂ ಗೊತ್ತಿಲ್ಲ ಏನು ಓದಬೇಕು ಅಂತ, ಇವ್ರಿಗೂ ಗೊತ್ತಿಲ್ಲ. ಇದು ನಮ್ಮ ದೇಶದ ಇತಿಹಾಸದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ದುರಂತವಾದ ಕತೆ. ಏನಪ್ಪ ಅಂದರೆ ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋ ಅರಿವಿಲ್ಲದೆ ಯಾರೋ ಹೇಳಿದ್ದನ್ನು ಅದಕ್ಕೆ ಅವ್ರನ್ನ ಕ್ಷುದ್ರರು ಅಂತಾರೆ, ರಾಕ್ಷಸರು ಅಂತಾರೆ. ಇದನ್ನು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋರಿಗೆ ಏನು ಹೇಳ್ತಾರೆ? ಕ್ಷುದ್ರ, ರಾಕ್ಷಸರವರು ಅಂತ. ಯಾರೇ ಆಗಲಿ, ಯಾವುದೇ ವಿದ್ಯೆಯನ್ನು ನೀವು ಬಲಗಡೆಯ ಉಸಿರಾಟವನ್ನು ಗಮನಿಸಿ ಎಡಗಡೆಯಿಂದ ಉಸಿರಾಟವನ್ನು ಸೇರಿಸಿ ಅಂತ ಹೇಳುವಂಥ ಟೀಚರ್ ಇರ್ತಾರೆ ಅಂತ ಇಟ್ಕೊಳ್ಳೋಣ, ಹೆಸರು ಹೇಳೋದು ಬೇಡ. ಅವರು ಆ ಉಸಿರಾಟ ಅವ್ರಿಗೆ ಅನ್ವಯವಾಗುವಂಥ ಉಸಿರಾಟವನ್ನು ಎದುರುಗಡೆ ಕೂತಿರ್ತಕ್ಕಂಥ ಸಾವಿರಾರು ಜನಕ್ಕೆ ಬೋಧನೆ ಮಾಡ್ತಾರೆ. ಉಸಿರಾಟವನ್ನು ಹೀಗೆ ಹಾಡಿ, ಅಲ್ಲ ರೀ ರಾತ್ರಿ ನಿದ್ದೆ ಮಾಡಿಲ್ಲ, ಅದು ಬಂದಿರೋದು ಯಾವುದೋ ಒಂದು ಅಂತ ಇಟ್ಕೊಳ್ಳೋಣ. ರಾತ್ರಿ ಊಟ ಮಾಡಿಲ್ಲ, ಮಧ್ಯರಾತ್ರಿ ತಿಂದೈತೆ, ಬೆಳಿಗ್ಗೆ ಎದ್ದು ಹಂಗೆ ಓಡಿ ಬಂದ್ಬಿಟ್ಟೈತೆ. ಉಸಿರಾಟ ತೆಗೆದು ನಿಮ್ಮಲ್ಲಿ ಆಗ್ತಾ ಇರೋ ಉಸಿರಾಟವನ್ನು ಆ ವ್ಯಕ್ತಿಗೆ ಹೇಳಿದಾಗ ಮಾಡೋಕ್ಕಾಗತ್ತೇನಮ್ಮ? ಇಲ್ಲ. ಉಸಿರಾಟ, ಸರಿಯಾದ ಉಸಿರಾಟ ಅಂದರೆ ಯಾವುದು ಅಂತ ಹೇಳಿದ್ರೆ ಏನಾದ್ರು ಉತ್ತರ ಹೇಳೋಕ್ಕಾಗತ್ತಪ್ಪ? ಸರಿಯಾದ ಉಸಿರಾಟ ಯಾವುದು ಅಂತ ಪ್ರಶ್ನೆಗೆ ಉತ್ತರ ಜ್ಞಾಪಕ ಇಟ್ಕೋ. ಕಾರ್ಯಕ್ರಮದಲ್ಲಿ ಇದು ಹೈಲೈಟ್, ಲಾಸ್ಟ್ ಪಾಯಿಂಟ್. ಪ್ರತಿಯೊಬ್ಬರಿಗೂ ಸರಿಯಾದ ಉಸಿರಾಟ ಬೇಕು, ಹೌದಾ? ಅದು ಯಾವುದು ಅಂತಕ್ಕಂಥದ್ದು ಇದು ಕೊನೆಯ ಭಾಗ. ಯಾವುದಕ್ಕೆ ಅಂದರೆ ನಮ್ಮ ದೇಹಶಾಸ್ತ್ರದಲ್ಲಿ ಉಸಿರಾಟ ಅಂತಕ್ಕಂಥದ್ದು ಕೊನೆಯ ಭಾಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆ ನಾವು ಅರೆಪ್ರಜ್ಞೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಸರಿಯಾದ ಉಸಿರಾಟವಿಲ್ಲದ ಕಾರಣ ನಾವು ಅರೆಪ್ರಜ್ಞೆಯಲ್ಲಿ ಇದ್ದೀವಿ ಅಂತಕ್ಕಂಥ ಒಂದು ಸತ್ಯಾಂಶ. ಮುಂದುವರೆದ ಭಾಗ ಹೇಳೋಣ ಈಗ. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮೈಸೂರಿನಿಂದ ಶಿವಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಮನೆಯಲ್ಲಿ ನಾವು ಎಂಟೈರ್ ಕುಟುಂಬ 4 ಜನ ಇದ್ದೀವಿ. ನಮ್ಮ ಫ್ಯಾಮಿಲಿಲಿ ಅವಾಗ ಕಥನಗಳು ನಡೀತಾ ಇರುತ್ತೆ. ನಿಮ್ಮ ನಕ್ಷತ್ರ ತಿಳಿಸಿ ಮೊದಲು. ಮಕರ ರಾಶಿ ಶ್ರವಣ ನಕ್ಷತ್ರ. ಸ್ವಲ್ಪ ಜೋರಾಗಿ ಮಾತನಾಡಿ, ಗುರುಗಳಿದ್ದಾರೆ. ನಿಮ್ಮ ಪ್ರಶ್ನೆ ಏನು? ಹಲೋ. ಮಕರ ರಾಶಿ ಶ್ರವಣ ನಕ್ಷತ್ರ ನಂದು. ಓಕೆ, ಸಾಕು. ನಿಮಗೆ ಲಗ್ನ ಗೊತ್ತಾ, ತಿಥಿ ಗೊತ್ತಾ? ತಿಥಿ ಇದು ಎಲ್ಲ ಗೊತ್ತಿಲ್ಲ ಗುರುಗಳೇ. ಏನು ಓದಿದ್ದೀರ ತಾವು? ನಂದು ಡಿಗ್ರಿ ಆಗಿದೆ. ಡಿಗ್ರಿ, ಓಕೆ. ಇದೆಲ್ಲ ನಂಬಿಕೆ ಇತ್ತೀಚೆಗೆ ಬಂತ? ಕೇಳಬೇಕು ಮಾಡಬೇಕಂತ ಮೊದಲಿಂದ ಇತ್ತಾ ನಿಮಗೆ? ನನಗೆ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಎಚ್ ಡಿ ಕೋಟೆನಲ್ಲಿ ಭಾಸ್ಕರ್ ಅಂತ ಇದ್ದಾರೆ, ಅವ್ರಿಗೆ ನೀವು ಮನೆ ವಾಸ್ತು ಎಲ್ಲ ಕೊಟ್ಟಿದ್ದೀರಾ? ಹ್ಯಾಂಡ್ ಪೋಸ್ಟ್ ಅಲ್ಲಿ ಎಚ್ ಡಿ ಕೋಟೆ ಹತ್ರ ಗೊತ್ತಾಯ್ತು ಹೇಳಿ. ಅವರು ಹೊಸ ಮನೆ ಕಟ್ಟಿದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದ ನನ್ಗೆ ನಿಮ್ ಬಗ್ಗೆ ತಿಳ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಮನೆ ನೋಡಿದ್ರಾ? ಹೇಗನಿಸ್ತು ಮನೆ ನೋಡಿದ್ರೆ? ಚೆನ್ನಾಗಿ ಬಂದಿದೆ. ಓಕೆ. ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? 10 ವರ್ಷ ಆಗಿದೆ. ಯಾರು ನೀವೇ ಕಟ್ಸಿದ್ದಾ? ಇಲ್ಲ, ಕೊಂಡ್ಕೊಂಡಿದ್ದು ಗುರುಗಳೇ. ಓಕೆ. ಯಾವ ದಿಕ್ಕಿನ ಬಾಗಿಲು, ಯಾವ ದಿಕ್ಕಿನ ರಸ್ತೆ? ದಕ್ಷಿಣದ ಬಾಗಿಲು ಇದೆ. ದಕ್ಷಿಣದ ಬಾಗಿಲು, ದಕ್ಷಿಣದ ರಸ್ತೆನಾ? ಅಲ್ಲ, ಉತ್ತರದ ಬಾಗಿಲು, ದಕ್ಷಿಣದ ಸೈಟು.
ರಸ್ತೆ ದಕ್ಷಿಣಕ್ಕೂ ಇದೆ, ಉತ್ತರಕ್ಕೂ ಇದೆಯಾ? ಬರೀ ದಕ್ಷಿಣಕ್ಕೆ ಮಾತ್ರ ರಸ್ತೆ ಇದೆಯಾ? ಬರೀ ದಕ್ಷಿಣಕ್ಕೆ ಮಾತ್ರ ಇದೆ ಗುರುಗಳೇ ರಸ್ತೆ. ನೀವು ಉತ್ತರಕ್ಕೆ ಬಾಗಿಲು ನೀವು ಮಾಡಿದ್ದ, ಅವರೇ ಮಾಡಿದ್ರಾ? ಅವರೇ ಮಾಡಿದ್ದಾರೆ ಗುರುಗಳೇ. ಓಕೆ. ಎಷ್ಟು ವರ್ಷ ಆಯ್ತು ಮನೆ ತಗೊಂಡು? ಒಂದು 10 ವರ್ಷ ಆಗಿದೆ ಗುರುಗಳೇ. ಓಕೆ. ಯಾರ ಹೆಸರಲ್ಲಿದೆ ಅದು? ನನ್ನ ಹೆಸರನ್ನ ಇದೆ. ಈಗ ನಿಮ್ಮ ಮನೆ ಸೈಟ್ ಪೂರ್ತಿ ಎಷ್ಟಿದೆ ಅಂತ ಗೊತ್ತಾ? ಮನೆ ಕಟ್ಟಿರೋ ಸೈಟ್ ಎಷ್ಟು ಅಳತೆ ಇದೆ ಅಂತ ಗೊತ್ತಾ? 30 ಇದೆ, ಅದರಲ್ಲಿ ನಾವು 12 ಚದರ ಯೂಸ್ ಮಾಡಿದ್ದೀವಿ. ಒಂದು ನಿಮಿಷ. ಎಷ್ಟು ಸೈಟ್ ಪೂರ್ತಿ ಸೈಟ್ ಎಷ್ಟು ಹೇಳಿ? 30-40ನಾ? 30-40 ಹೌದು. ಯಾವ ಕಡೆಗೆ 40, ಯಾವ ಕಡೆಗೆ 30? ಪೂರ್ವ ಪಶ್ಚಿಮಕ್ಕ, ಉತ್ತರ ದಕ್ಷಿಣಕ್ಕ 40? ಉತ್ತರ ದಕ್ಷಿಣಕ್ಕೆ 40 ಇದೆ. ಹಾಂ. ಪೂರ್ವ ಪಶ್ಚಿಮಕ್ಕೆ 30 ಇದೆ. ಓಕೆ. ಅವರು ಹೊಸ ಮನೆ ಕೊಟ್ಟಿದ್ದ ನಿಮಗೆ? ಅವ್ರು ವಾಸ ಮಾಡಿ ಕೊಟ್ಟಿದ್ದ ಮನೆ? ಹೊಸ ಮನೆ ಕಟ್ಟಿದ್ದನ್ನ ನಾವು ತಗೊಂಡಿದ್ದು ಗುರುಗಳೇ. ಓಕೆ. ಈಗ ಅವರು ಮಾರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮ್ಗೇನು ಅನ್ನಿಸ್ಲಿಲ್ವಾ? ಅವರು ನನ್ನ ಸ್ನೇಹಿತರು, ನಾನು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾ ಇದ್ದೆ, ಅವಾಗ ಅವರು ಪರಿಚಯ ಆಗಿದ್ರು. ಹಾಂ. ತುಂಬಾ ಹಳೆ ಸ್ನೇಹಿತರು. ಅವರು ಇದೇ ತರನೇ ಬಿಲ್ಡಿಂಗ್ ಕಟ್ಟಿ ಸೇಲ್ ಮಾಡ್ತಾ ಇದ್ರು. ಓಕೆ. ಈಗ ನೀವು ಈ ಮನೆ ತಗೊಂಡ ಮೇಲೆ ನಿಮ್ಮ ವ್ಯವಹಾರಗಳು ಹೇಗಿದೆ? ಇಲ್ಲ, ಸಂಪೂರ್ಣ ಜೀರೋ ಆಗಿದೆ ಗುರುಗಳೇ. ಈಗ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರ, ನಿಮ್ಮ ಮನಸ್ಸಲ್ಲಿ ಬಂದಿದೆ? ನನ್ನ ಪ್ರಕಾರ ಮನೆಯಲ್ಲಿ ನಾವು ತಗೊಂಡಾದ್ಮೇಲೆ ಒಂದು ಸುದರ್ಶನ ಹೋಮ, ಗಣಹೋಮ, ತಿಲಹೋಮ ಅಂತ ಯಾರೋ ಹೇಳಿದ್ರು ಅಂತೇಳಿ ಮಾಡ್ತಿದ್ದೆ. ಓಕೆ. ಈಗ ಅವ್ರನ್ನ ಕೇಳಿ ನೀವು ಗಣಹೋಮ ತಿಲಹೋಮ ಎಲ್ಲ ಮಾಡ್ತಿದ್ಮೇಲೆ ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಬೇರೆ ಊರಿನಲ್ಲಿ. ಅವನು ಹೆಲ್ತ್ ಅಪ್ಸೆಟ್ ಆಗಿ ಡಿಸ್ಕಂಟಿನ್ಯೂ ಮಾಡ್ದ. ದೊಡ್ಡವನ್ಗೆ ಕೆಲಸ ಹೋಯ್ತು, ನನ್ಗೆ ಬಿಸ್ನೆಸ್ ಮಾಡ್ತಿದ್ದೆ, ನಾನು ಎಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಹೆಂಗೇನೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ಇವರು ಗಣಹೋಮ, ಸುದರ್ಶನ ಹೋಮ ಎಲ್ಲ ಮಾಡಿದ್ರು. ಮಾಡಿದ್ಮೇಲೆ ಏನಾಯ್ತು? ಸಮಸ್ಯೆಗಳು ಶುರುವಾಯ್ತು ಅಲ್ವಾ? ಈಗ ಎಲ್ಲಿಗೆ ಹೋಗೋದು ಜನ? ಏನು ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಬೇಕು. ಪಾಪ ಆ ದೇವರ ಹೆಸರುಗಳು ಸುದರ್ಶನ ಏನು ಮಾಮೂಲಿ ಏನಮ್ಮ ಅದು? ಅದಕ್ಕೆ ಮೀರಿನ ಕೊನೆ ಪೂಜೆನೇ ಇಲ್ಲ. ಸುದರ್ಶನ ಮಾಡೋದು 48 ದಿನ ಮನೆಯಲ್ಲಿ ಒಂದೇ ಟೈಮ್ ಊಟ ಮಾಡಿಕೊಂಡು ಅದಕ್ಕೆ ಸಂಕಲ್ಪ ಮಾಡಬೇಕು. ಮತ್ತು ಆ ಸುದರ್ಶನ ಹೋಮ ಮಾಡಿದ್ರೆ ಹೊರಗಡೆ ಆಗೋರು ಮನೇಲಿ ಇರಬಾರ್ದು. ಇಷ್ಟು ಕಂಡೀಷನ್ ಇರುತ್ತೆ ನಮ್ಮಲ್ಲಿ. ಏನು ಅಂದರೆ ಏನು ಬೇಕು ಹೆಸರು, ನೀವು ಯಾವ ಕೇಳ್ತೀರಾ ಹಂಗೆ. ಹೋಟೆಲ್ಲಿ ಮೆನು ತಂದು ಕೊಡ್ತಾರಲ್ಲಮ್ಮ ಕೈಗೆ, ಹಂಗೆ ಪುರೋಹಿತರು ಮೆನು ಕೊಟ್ಬಿಡ್ತಾರೆ. ಇದು ಮಾಡೋದು ಸರಿ, ಅದು ಮಾಡೋದು ಸರಿ ಅಂತ. ಏನೋ ಮಾಡಲಿ. ಇಲ್ಲಿ ತಿಳ್ಕೊಬೇಕಾಗಿದ್ದು ಏನಂತಂದರೆ 30-40 ಸೈಟ್. ಇದನ್ನು ನಾನು ಸಾಕಷ್ಟು ಸಲ ಹೇಳ್ತಿರ್ತೀನಿ. ಈ 30 ಅನ್ನೋದು ಪ್ಲಸ್ಸು, 40 ಅನ್ನೋದು ಮೈನಸ್ಸು. ಈಗ ಇವರು ಮೈನಸ್ಗೆ ಜಾಗ ಕೊಟ್ಬಿಟ್ರು, ಅಂದರೆ ಮನೆ ಕಟ್ತೋರು. ಈಗ ದುಡ್ಡು ಉಳಿಬೇಕು, ಕೆಲಸ ಸಿಗಬೇಕು, ಮಕ್ಕಳಿಗೆ ಅಭಿವೃದ್ಧಿ ಆಗಬೇಕು, ಮದುವೆ ಆಗಬೇಕು, ಒಳ್ಳೆ ನಿದ್ದೆ ಬರಬೇಕು, ಕರೆಕ್ಟ್ ಟೈಮ್ಗೆ ಅಡುಗೆ ಆಗಬೇಕು, ಕರೆಕ್ಟ್ ಟೈಮ್ ಮನೆಗೆ ಬರಬೇಕು, ಅಪ್ರಾಣೇ ಬರಲ್ಲ. ಇದನ್ನು ಅಲೆಮಾರಿ ಜೀವನದ ಮನೆ ಅಂತ ಇದಕ್ಕೆ ಹೆಸರು. ಏನು ಹೆಸರು? ಅಲೆಮಾರಿ ಜೀವನದ ಮನೆ ಯಾವುದು ಅಂದರೆ ಉತ್ತರ ದಕ್ಷಿಣ ಜಾಸ್ತಿ ಇರೋದೇ ಅಲೆಮಾರಿಯ ಮನೆ. ಇಂಟರ್ ಕ್ಯಾಸ್ಟ್ ಮದುವೆ ಆಗಬೇಕಾ? 100% ಆಗುತ್ತೆ. ಯಾಕೆ ಅಂದರೆ ಇಲ್ಲ ಬಡ್ದಾಡಬೇಕು, ಒಡೆದಾಡಬೇಕು, ಕೋರ್ಟ್ಗೆ ಹೋಗಬೇಕು, ಕೊಲೆ ಆಗಬೇಕು, ಇಲ್ಲ ಮದುವೆ ಆಗಬೇಕು, ಇಷ್ಟೊಂದೇ ಡಿಸೈಡ್. ಇದಕ್ಕೆ ಬೇಕಾ? ಆಮೇಲೆ ಮಕ್ಕಳು ಬಂದಿರಲಿ, ಮಕ್ಕಳು ದೊಡ್ಡವರಾಗಿರಲಿ, ಅವರು ಮದುವೆ ಆಗಿರಲಿ, ಮನೆ ಯಜಮಾನತಿ ಅದೋ ಗತಿ ಕೊಟ್ಟೋಗಿರ್ತಾರೆ. ಪ್ರಪಂಚದ ಇತಿಹಾಸದಲ್ಲಿ ಏನೆಲ್ಲ ವ್ರತಗಳನ್ನ ಮಾಡಿದ್ರು, ಏನೇ ಪೂಜೆ ಮಾಡಿದ್ರು, ಈ ಮನೆಯನ್ನು ತಿರುಗ್ಸೋಕ್ಕಾಗತ್ತೇನಮ್ಮ? ಇದಕ್ಕೆ ಕರೆಕ್ಟ್ ಮನೆ ಕಟ್ಟಬೇಕಾಗಿರ್ತಕ್ಕಂಥ ಸಂಖ್ಯೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾವುದೇ ಮನೆ ನಿವೇಶನ ಇರಲಿ, ಎಷ್ಟು ಅಳತೆಯಲ್ಲಿ ಇರಬೇಕು ಅಂತಕ್ಕಂಥ ಲೆಕ್ಕದಲ್ಲಿ ಕರೆಕ್ಟ್ ರೀತಿ ಹೇಳಬೇಕಂದ್ರೆ ಈ 30 ಏನಿದೆಯೋ ಅದರ ಪಕ್ಕ ಇನ್ನೊಂದು 30 × 30 ಹಾಕೊಂಡ್ರೆ ಮನೆ ಸೂಕ್ತ. ಈಗ ಎಲ್ಲಿ 30-40, 40-50, 20-30 ಮನೆ ಇದ್ದರೆ ನಾಶವಾಗುವ ಮನೆ. ಭೂಮಿಗೆ ಶಾಪ, ಭೂಮಿಯಿಂದ ನಮಗೆ ಶಾಪ. ನೀವು ಜೀವನದಲ್ಲಿ ನರಕದಲ್ಲೇ ಸಾಯಬೇಕಾಗತ್ತೆ. ಸತ್ತಾಗ ಒಳ್ಳೆ ಡಾಕ್ಟ್ರ್ ಸಿಕ್ಕಲ್ಲ, ಪ್ರಾಣ ಮನೇಲಿ ಹೋಗಲ್ಲ, ಅರ್ಧ ದಾರಿಲಿ ಪ್ರಾಣ ಹೋಗುತ್ತೆ, ICUನಲ್ಲಿದ್ದು ಸಾಯಬೇಕಾಗತ್ತೆ. ಮನೆಯನ್ನು ಕಟ್ಟುವುದು ವಿಚಾರ ಇದೆಯಲ್ಲ, ಪ್ರಪಂಚದಲ್ಲಿ ಈ ಸತ್ಯವಾದ ವಿಚಾರ ಯಾರಿಗೂ ಗೊತ್ತಿಲ್ಲ. ಮನೆ ಹೀಗೆ ಇರಬೇಕು ಅಂತಕ್ಕಂಥ ವಿಚಾರ ಯಾವ ಒಂದು ಸೈನ್ಸಿಸ್ಟ್ಗೂ ಗೊತ್ತಿಲ್ಲ. ಅಂದಮೇಲೆ ನೀವು ಮನೆ ಕಟ್ಟಬೇಕಾದ್ರೆ ತಗೊಂಡೆ ಮನೆ ಅಂತ ಹೇಳ್ತೀರಲ್ಲ, ಎಷ್ಟು ಧೈರ್ಯ? ಯೋಚನೆ ಮಾಡಿ. ಯಾರೋ ಕಟ್ಟಿದ ಮನೆ ಕೊಡ್ತಾರೆ ಅಂದರೆ ಸುಮ್ಮನೆ ಕೊಡ್ತಾರಾ? ಅವ್ರು ಕಳ್ಕೊಂಡೇ ಕೊಡೋದು.
ಈ ಮನೆ ನಾನು ತಗೋಬೇಕಾ ಬೇಡವಾ ಅಂತ ಪ್ರಜ್ಞೆ ನಿಮ್ಗೆ ಇರಬೇಕಾ ಬೇಡವಾ? ಪ್ರಜ್ಞೆ ಇದ್ದರೂ ಇರಲ್ಲ. ಯಾಕೆ ಅಂದರೆ ನೀವು ಹುಟ್ಟಿರೋ ನಕ್ಷತ್ರ ಯಾವ್ದು ಹೇಳಿದ್ರಿ? ಶ್ರವಣ ನಕ್ಷತ್ರ. ನೋಡಿ ಇದು ಎಲ್ಲಿ ಇರೋದು ಮಜಾ. ಆಮೇಲೆ ಇದಕ್ಕೊಂದು ಹೆಸರು ಹೇಳ್ತಾರೆ, ಶ್ರವಣದಲ್ಲಿ ಹುಟ್ಟಿದ್ರೆ ತಿರುಪತಿ ಶ್ರೀನಿವಾಸರು ನಿಮ್ಮ ಮನೇಲೇ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಕಿತ್ತೋದವ್ರು ಹೇಳ್ತಾರೆ. ನಾನು ಎಷ್ಟು ಥರ ಭಾಷೆ ಬಳಸ್ತಾ ಇದ್ದೀನಿ ಅಂತಂದರೆ ನಾಚಿಕೆ ಆಗಲಿ ಅಂತ. ಶ್ರವಣ ನಕ್ಷತ್ರ ಶ್ರೀನಿವಾಸರದು, ಪುನರ್ವಸು ನಕ್ಷತ್ರ ಶ್ರೀರಾಮಂದು, ರೋಹಿಣಿ ನಕ್ಷತ್ರ ಶ್ರೀಕೃಷ್ಣಂದು. ನೀವು ಶ್ರೀಕೃಷ್ಣ ಆಗಿಲ್ಲ, ನೀವು ಶ್ರೀರಾಮ ಆಗಿಲ್ಲ, ನೀವು ಶ್ರೀನಿವಾಸ ಆಗಿಲ್ಲ. ಆ ಕಿತ್ತೋದ್ರೆ ಇರಿಸ್ಬಿಡ್ತಾರೆ, ಒಂದು ಟೋಪಿ ಇಟ್ಬಿಡ್ತಾರೆ ನಿಮ್ಮ ಮೇಲೆ. ಕಾಸು ಕೊಡ್ತೀರಲ್ಲ, ಇಟ್ಕೊಳ್ಳಿ ಹೋಗಿ ಅಂತ. ಇಟ್ಕೊಂಡು ಮನೆಗೆ ಬಂದು ಕುತ್ಕೋತೀರ. ಟೋಪಿ ಇಟ್ಕೊಂಡೆ ಹೆಂಡ್ತಿ ಬೈತಾಳೆ, ನಿನ್ನ ಮುಖ ನೀನು ಗಂಡಸಾಗಿ ಅಂತ. ಯಾದಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೆಂಗಸರು ಕೋಪ ಬಂದಾಗ ಅದೊಂದೇ ಹೇಳೋದು, ಕೊನೆ ಎಂಡಿಂಗ್ ಅದು. ನೀನು ಗಂಡಸ, ಅಯ್ಯೋ ಏನು ಹಿಂಗೆ ಹೇಳ್ಬಿಟ್ಲಲ್ಲ ಅಂದರೆ ಅವ್ರು ಕರೆಕ್ಟಾಗಿ ಹೇಳಿರೋದು. ಗಂಡಸರು ಬೇಜಾರಾದಾಗ ನೀನೊಬ್ಬ ಹೆಂಗ್ಸ ಅಂತಾರೆ. ಇದೇನು ಅರ್ಥ? ಹೆಂಗ್ಸ ಗಂಡಸ ಅಂದರೆ ಆಗ ನೋಡ್ಕೊಂಡೆ ಮದುವೆ ಮಾಡ್ಕೊಂಡಿರೋದು. ನೀನೊಬ್ಬ ಹೆಂಗ್ಸ, ನೀನೊಬ್ಬ ಗಂಡಸ, ಅದು ಹೆಂಗಿದು? ಇದನ್ನು ನಾನು ಯಾಕೆ ಈ ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಂತಂದರೆ, ಹಾಡೋ ಭಾಷೆಯಲ್ಲಿ ನಮ್ಮ ಮನೆಗಳಲ್ಲಿ ನಡೀತಾ ಇರ್ತಕ್ಕಂಥ ಸಂಸಾರಗಳು ಅಧೋಗತಿ ಹೊಂದ್ತಾ ಇದೆ. ಇದರ ಸತ್ಯ ಅರ್ಥ ಆಗಲಿ ಅಂತಕ್ಕಂಥದ್ದು ನಾನು ಕೆಲವೊಂದು ಭಾಷೆಗಳನ್ನು ಈ ರೀತಿ ಬಳಸಿ ಮಾತಾಡ್ತಾ ಇದ್ದೀನಿ. ಕಾರಣ, ಹಾಡೋ ಭಾಷೆ ಹಲವಾರು ರೀತಿ ಇದೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಅರ್ಥ ಆಗುತ್ತೆ ಅನ್ನೋ ಕಷ್ಟಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಅರ್ಥ ಆಗಲಿ ಅಂತ ನಾನು ಹಲವಾರು ಪದಗಳನ್ನು ಹಲವಾರು ಸಂದರ್ಭದಲ್ಲಿ ವಿಭಿನ್ನವಾಗಿ ಬಳಸ್ತೀನಿ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಯಜಮಾನ್ರೆ, ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ನೀವು ಸ್ವಂತ ಮನೆಯಲ್ಲಿ ವಾಸ ಮಾಡಬಾರ್ದಾಗಿತ್ತು, ಮನೆ ತಗೋಬಾರ್ದಾಗಿತ್ತು, ಸೈಟ್ ತಗೋಬಾರ್ದಾಗಿತ್ತು. ಯಾಕೆ? ಶ್ರವಣ ನಕ್ಷತ್ರ. ಈಗ ನಿಮ್ಮ ಮನೆಯಲ್ಲಿ ಸತ್ತವ್ರ ಫೋಟೋ ಯಾವ್ದು ಹಾಕಿದ್ರೆ ಹೇಳಿ? ಅಮ್ಮ, ಅಪ್ಪ, ಅಮ್ಮ. ಹಾಂ, ಈಗ ಅವ್ರು ಯಾರೋ ಮಾರಿ ದೊಡ್ಡ ಬುದ್ಧಿವಂತರು ಫೋನಲ್ಲಿ ಮಾತಾಡಿದ್ರು, ಏನು ರೀ ಹಿಂಗೆ ಹೇಳ್ತೀರಾ ಅಂತ. ಈಗ ಇವ್ರನ್ನ ಕಳಿಸ್ಬೇಕು ಅವ್ರ ಹತ್ರ. ಏನು ಕಿತ್ತೋದನ್ನು ಹೇಳಿದ್ನಲ್ಲ, ಅವನು ಯಾವನ ಕೂತ್ಕೊಂಡು ಎಲ್ಲೋ ಸತ್ತವ್ರ ಫೋಟೋ ಏನು ಇಡಬೇಡಿ ಅಂತ ಹೇಳ್ತಾರೆ ಅಂತ. ಹಿಂಗಾಗೇ ನಮ್ಮ ದೇಶ ಹಾಳಾಗ್ತಾ ಇರೋದು. ಬದುಕ್ರಿ, ಒಳ್ಳೆ ಜೀವನ ನಡೆಸ್ರಿ ಅಂದರೆ ಯಾಕೆ ಹಂಗೆ ಹೇಳಿದ್ರು? ನೀವು ಹೇಳ್ಕೊಂಡ್ರೆ ನನಗೇನು ಭಯ ಇಲ್ಲ, ಅನುಭವಿಸೋರು ನೀವೇ. ಈಗ ಈ ಉತ್ತರನ ಪ್ರತಿದಿನ ಬೇಕಾದ್ರೆ ಹೇಳ್ಕೊಡ್ತೀನಿ, ಕೇಳೋದು ಕಮಂಗಿಗಳಿಗೆ ಪ್ರತಿದಿನ ತೋರಿಸ್ಕೊಡ್ತೀನಿ. ಸತ್ತವ್ರ ಫೋಟೋ ಇಟ್ಕೊಂಡ್ರ ಕುಟುಂಬ ಏನೆಲ್ಲ ಆಗಿದೆ, ಎಷ್ಟು ಅನಾಹುತ ಆಗಿದೆ, ಎಷ್ಟು ಅನಾಹುತ ಆಗತ್ತೆ ಅಂದರೆ ಸತ್ತವ್ರು ತಪ್ಪಲ್ಲ, ಫೋಟೋ ತಪ್ಪು. ಇದನ್ನು ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ. ಸತ್ತವ್ರು ತಪ್ಪಲ್ಲ, ಫೋಟೋ ತಪ್ಪು. ಆ ಫೋಟೋ ತಪ್ಪು ಯಾವುದು ಅಂತ ತಿಳ್ಕೊಂಡ್ರೆ ನಿಮ್ಗೆ ಉತ್ತರ ಸಿಗತ್ತೆ. ದೇವ್ರ ಫೋಟೋನೇ ಹೆಂಗಿರಬೇಕು ಅಂತ ಗೊತ್ತಿಲ್ಲ. ಗೃಹ ಪ್ರವೇಶ ಮಾಡುವಾಗ ಅಮ್ಮ ಪುರೋಹಿತರು ಲೀಸ್ಟ್ ಹಾಕ್ತಾರೆ, ನಿಮ್ಮ ಮನದೇವ್ರ ಫೋಟೋವನ್ನು ತನ್ನಿ ಅಂತ ಹಾಕಿದ್ರು. ಅದು ಶಿವನೋ ವಿಷ್ಣುನೋ ಯಾವುದೋ ಒಂದು, ನಿಮ್ಮ ಮನದೇವ್ರ ಫೋಟೋ ತನ್ನಿ ಅಂತ ಲೀಸ್ಟಲ್ಲಿ ಬರೆದ್ರು. ಎಷ್ಟು ಪ್ರಮಾಣ ಇರಬೇಕು ಅಂತ ಗೊತ್ತಿಲ್ಲ ಯಾರಿಗೆ, ಲೀಸ್ಟ್ ಬರೆದವ್ರಿಗೆ. ಇನ್ನು ಮನೆ ಕಟ್ಟೋರಿಗೆ ಏನು ಗೊತ್ತಿರುತ್ತದು? ನಮ್ಮದು ಶಿವಸ್ವಾಮಿ ಅಂತ ಆಫ್ ಮಾಡಿರೋದು ಶಿವಪಾರ್ವತಿ ತಂದುಬಿಡ್ತಾರೆ. ಗೃಹ ಪ್ರವೇಶಕ್ಕೆ ಆಫ್ ಮಾಡಿರೋ ಫೋಟೋ ಇಟ್ಕೊಂಡು ಗೃಹ ಪ್ರವೇಶ ಮಾಡೋದು. ಇದು ನಮ್ಮ ದೇಶದ ಇತಿಹಾಸ ರೀ. ಯಾವುದು ಅರ್ಥವಿಲ್ಲದ ಜೀವನ, ಅರ್ಥವಿಲ್ಲದ ಶಾಸ್ತ್ರಗಳು ಹೇಳಿ ಹೇಳಿ ಜನಗಳನ್ನ ಹಾಳು ಮಾಡ್ತಕ್ಕಂಥ ವಿಚಾರ. ಅದಕ್ಕೋಸ್ಕರವಾಗಿ ನೀವು ಸತ್ತವ್ರ ಫೋಟೋ ಪೂಜೆ ಮಾಡೋದ್ರಿಂದ ತಪ್ಪಾಗಿದೆ ಅನ್ನೋ ಪ್ರಶ್ನೆ ಅಲ್ಲ. ಸತ್ತವ್ರ ಫೋಟೋ ನೀವೇನು ಬೇಡ ಅಂದರೂ ಮನೆಗೆ ಬರುತ್ತೆ. ಅದನ್ನು ನೋಡಿದ್ರೇ ಅವ್ರ ಸಮಾಧಾನ. ಕೆಲವರಿಗೆ ಏನಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀರಾ, ತಪ್ಪಲ್ವಾ ಅಂದರೆ, ಆತಂಕ ಕೊಡುವ ಮನೆ ಯಾವುದು ಅಂದರೆ ಸತ್ತವರ ಪ್ರತಿಬಿಂಬ. ಆ ಫೋಟೋವನ್ನ ಪ್ರತಿಬಿಂಬ ಮನಸ್ಸಿಗೆ ಬೇಜಾರು ಕೊಡುತ್ತೆ, ದುಃಖ ಕೊಡುತ್ತೆ. ಹಿರಿಯರನ್ನ ನೆನೆಸ್ಕೊಂಡ್ರೆ ದುಃಖ ಆಗಲ್ವೇನಮ್ಮ? ಆಗುತ್ತೆ. ಆ ದುಃಖ ಬೇಡ ಅಂತ ಫೋಟೋ ಬೇಡ ಅಂತ ಹೇಳ್ತಿರೋದು ನಾನು. ಇನ್ನೇನೋ ಬಂದು ಹಿಡ್ಕೊಂಡ್ಬಿಟ್ಟೈತೆ ದೆವ್ವಾಗಿ ಬಂದವರೇ ಅಂತಲ್ಲ. ಸತ್ತವರ ಮುಖಭಾವವನ್ನು ನೋಡಿದಾಗ ಮನೇಲಿರೋ ಮಕ್ಕಳು ನಮ್ಮ ತಾತ ಅಂತ ನೋಡುವಂಥ ಆ ಮಗುನೂ ಬೇಜಾರು ಮಾಡ್ಕೊಳತ್ತೆ, ನಿಮಗೂ ಬೇಜಾರಾಗತ್ತೆ. ಇದು ಬೇಕಾ ಅನ್ನೋ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು. ಅದು ಬಿಟ್ಟು ಇದಿಟ್ಟರು ಸರಿನಾ ಅದಿಟ್ಟರು ಸರಿನಾ ಅನ್ನೋ ಪ್ರಶ್ನೆ ಅಲ್ಲ. ನೀವು ಈ ಫೋಟೋವನ್ನು ಇಡಬೇಕಾದ್ರೆ ನಾವು ಮಾಡಬೇಕಾಗಿದ್ದೇನು, ಪೂಜೆ ಎಲ್ಲ ಮಾಡಬೇಕು. ಏನು ಮಾಡಬೇಕು ಹಿರಿಯರಿಗೆ? ಯಜಮಾನ್ರೆ ಏನು ಮಾಡಬೇಕು ಹಿರಿಯರಿಗೆ? ಶ್ರಾದ್ದ ಮಾಡಬೇಕು. ಈಗ ನೀವೇನು ಮಾಡ್ತಾ ಇರೋದು? ಪೂಜೆ. ಸರಿನಾ ಇದು? ಈಗ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದ ಕತೆ ಎಲ್ಲಿಂಗಿರುತ್ತೆ ಅಂದರೆ ಯಾರ ಮಾತು ಯಾರೂ ಕೇಳಲ್ಲ. ಒಬ್ಬರು ಉತ್ತರಕ್ಕೊಬ್ಬರು, ದಕ್ಷಿಣಕ್ಕೊಬ್ಬರು, ಪೂರ್ವಕ್ಕೊಬ್ಬರು, ಪಶ್ಚಿಮಕ್ಕೊಬ್ಬರು. ಮನೆ ತುಂಬ ಇದ್ರೂ ಯಾರು ಮಾತಾಡಲ್ಲ. ಅವನ ಪಾಡ್ಗವರು, ಇವ್ರ ಪಾಡ್ಗಿವರು. ಹೌದಾ ಅಲ್ವಾ ನಿಮ್ಮನೆ? ಪ್ರತಿ ಹುಣ್ಣಿಮೆ ಬರ್ತಾ ಇದೆ ಅಂದರೆ ಮನೆಯಲ್ಲಿ ವಿಕೋಪಕ್ಕೆ ಹೋಗುತ್ತೆ. ನೀವು ಓದಿದ್ದೀನಿ, ಒಂದು ನಿಮಿಷ ಅಲ್ಲಿಗೆ ನಿಲ್ಲಿಸಿ. ಓದಿದ್ದೀನಿ ಅಂತ ನೀವು ಹೇಳಿದ್ರಿ. ಹೌದು. ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಸಮುದ್ರ ಯಾವಾಗಾರು ನೋಡಿದ್ದೀರಾ?
ಹುಣ್ಣಿಮೆನಲ್ಲಿ ಸಮುದ್ರ ಮೇಲಕ್ಕೆ ಉಕ್ಕುತ್ತೆ. ಇದು ಏನಕ್ಕೆ ಉಕ್ಕುತ್ತೆ? ಕಾರಣ ಏನು? ನಾನು ಓದಿರೋ ಪ್ರಕಾರ ಗ್ರಾವಿಟೇಷನ್ ಪವರ್ ಇದೆ ಚಂದ್ರನಿಗೆ ಅಂತ ಇದು ಮಾಡಿ ಕೇಳಿದ್ವಿ. ಅಂದರೆ ನಾವು ತಿನ್ನೋ ಊಟನೂ ಕೂಡ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಒಂದು ಊಟ ತಿನ್ನಬೇಕು ಅಂತ ಶಾಸ್ತ್ರದಲ್ಲಿದೆ. ಅಮಾವಾಸ್ಯೆ ಪೌರ್ಣಮಿ ಬಂದರೆ ಒಂದೇ ಊಟ ತಿನ್ನಬೇಕು. ಯಾಕೆ ಅಂದರೆ ಅಮಾವಾಸ್ಯೆ ಬಂದರೆ ಹಿರಿಯರಿಗೋಸ್ಕರ ಒಂದು ಊಟ, ಪೌರ್ಣಮಿ ಬಂದರೆ ಭಗವಂತನಿಗೋಸ್ಕರ ಕೃತಜ್ಞತೆಗಾಗಿ ಒಂದು ಊಟ. ಇದನ್ನು ಮಾಡಿದ್ರೆ ಯಾರಿಗೂ ಏರಿಳಿತ ಬರಲ್ಲ, ನಮಗೆ ಊಟ ತಿನ್ನೋದೇ ಗೊತ್ತಿಲ್ಲ. ಅದಕ್ಕೆ ಅಮಾವಾಸ್ಯೆ ಬಂದರೆ ಸ್ವಾಮಿ ದಡ ಅಂತ ಹೋದಂಗಾಯ್ತದೆ, ಅಮಾವಾಸ್ಯೆ ಬಂದರೆ ಸ್ವಾಮಿ ಯಾರೋ ಹಿಂದಿನ ಬಂದಂಗಾಯ್ತದೆ. ಏನು ಕಪಿರೂಪರಿ ಇದು? ನಿಮ್ಮ ಊಟದಲ್ಲಿ ಇರ್ತಕ್ಕಂಥ ನಿಮ್ಮ ಹೊಟ್ಟೆ, ನಿಮ್ಮ ಕುಟುಂಬದವರ ಹೊಟ್ಟೆಗಳು ಎಲ್ಲವೂ ಕೆಟ್ಟಿದೆ, ಕೆಡುತ್ತಲಿದೆ. ಹೊಟ್ಟೆ ಕೆಡ್ತು, ಮನಸ್ಸು ಕೆಡ್ತು. ಈಗ ಇದಕ್ಕೆ ಯಾವ ತಾಯ್ತಾ ಹಾಕ್ತೀರಾ, ಯಾವ ತಡೆ ಹೊಡಿಸ್ತೀರಾ, ಯಾವ ಪೂಜೆ ಮಾಡಿಸ್ತೀರಾ, ಯಾವ ಶಾಂತಿ ಮಾಡಿಸ್ತೀರಾ ನೋಡಿ. ಹೊಟ್ಟೆ ಕೆಟ್ಟಿದೆ ಅಂದರೆ ಮನಸ್ಸು ಕೆಡಲ್ವೇನಮ್ಮ? ವೆರಿ ಸಿಂಪಲ್. ಈಗ ಶಾಸ್ತ್ರ ಕೇಳೋರ ಹತ್ರ ಹೊಟ್ಟೆ ಕೆಟ್ಟಿದೆ ಅಂತ ಕೇಳಿ ಅವ್ರು ಹೇಳ್ಕೊಡ್ತಾರ ನೋಡೋಣ, ಹೇಳೋಣ ನೋಡೋಣ, ಕೇಳಿ ಅವ್ರನ್ನ. ಈಗ ನಮ್ಮ ಕುಟುಂಬದಲ್ಲಿ ನಾವು ಸ್ವಲ್ಪ ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಅದಕ್ಕೆ ಪರಿಹಾರ ಏನು? ಇಷ್ಟೊಂದು ಹೇಳಿದ್ದೀನಿ, ನೀವು ಎಜುಕೇಟೆಡ್ ಆಗಿ ಇನ್ನೂ ಪರಿಹಾರ ಕೇಳ್ತಿರಲ್ಲ ಸ್ವಾಮಿ. ಇಷ್ಟೊಂದು ಹೇಳಿದ್ದೀನಿ. ಒಂದು ನಿಮಿಷ, ನೀವು ಫೋಟೋ ತೆಗಿಯೋದು ಪ್ರಶ್ನೆ ಅಲ್ಲ. ಫಸ್ಟು ನೀವು ಶ್ರವಣಕ್ಕೆ ಯಾಕೆ ಬಂದ್ರಿ? ನಿಮ್ಮ ಅಪ್ಪ ಅಮ್ಮನೂ ಎಡೆ ಇಕ್ಕಿರೋದು, ಅವರಪ್ಪ ಅಮ್ಮನೂ ಎಡೆ ಇಕ್ಕಿರೋದು, ಹೌದಾ ಅಲ್ವಾ? ಅಲ್ಲ, ಶ್ರವಣಕ್ಕೆ ಯಾಕೆ ಬಂದ್ರಿ? ಅದು ಭಗವಂತ ನಿತ್ಯ ಅಲ್ಲ. ಒಂದು ನಿಮಿಷ, ಇದು ತಪ್ಪು. ಭಗವಂತ ಹೇಳಿದ್ದ ನಿಮಗೆ ಮಗು ಮಾಡ್ಕೊ ಅಂತ ನಿಮ್ಮ ಅಮ್ಮನಿಗೆ ಹೇಳಿ. ಸ್ವಲ್ಪ ಯೋಚನೆ ಮಾಡಿ. ನೀವು ಭಗವಂತ ನೋಡ್ಬಿಟ್ಟು ಕೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ರ? ನಿಮ್ಮ ಇಷ್ಟಂಗೆ ಮನೋರಂಜನೆಗೆ ಮಕ್ಕಳು ಮಾಡ್ಕೊಂಬಿಟ್ಟು ಭಗವಂತ ಮಾಡಿದ್ನಂತೆ. ಏನು ಮಾತಾಡ್ತೀರಾ? ಓದಾಡ್ಬೇಕಾದ್ರೆ ಒಂದು ಅರ್ಥ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಗವಂತನಿಗೂ ಮಗು ಹುಟ್ಟೋದಕ್ಕೂ ಸಂಬಂಧ ಇಲ್ಲ. ಭಗವಂತ ದೇಹ ರಚನೆ ಮಾಡ್ತಾನೆ. ನೀವು ಹೆಂಗೆ ತಿಂದಿದ್ದೀರಾ, ಹೆಂಗೆ ಮಲಗಿದ್ದೀರಾ ಅದಕ್ಕೆ ತಕ್ಕಂತೆ ಕೊಡ್ತಾನೆ ರೋಗದ ಮಗುನ. ಭಗವಂತನಿಗೂ ನಿಮಗೂ ಸಂಬಂಧ ಏನಿದೆ? ಮನುಷ್ಯ ಆ ರೀತಿ ದೇವರಿಗೆ ಶ್ರವಣ ನಕ್ಷತ್ರಕ್ಕೆ ನಾನು ಹುಟ್ಟಬೇಕು ಅಂತ ಏನು ನಾನು ಬರ್ಲಿಲ್ವಲ್ಲ, ಅದು ಪ್ರಕೃತಿ ನಿಯಮ ಅಲ್ವಾ? ಒಂದು ನಿಮಿಷ, ತಿರ್ಗಾ ನೀವು ಆ ಥರನೇ ಹೇಳಿದ್ರೆ ಶ್ರವಣ ನಕ್ಷತ್ರಕ್ಕೆ ಯಾರು ಬರ್ತಾರೆ? ಈಗ 12 ರಾಶಿಯನ್ನು ಲೆಕ್ಕ ಹಾಕೋಣ. ಅರ್ಥ ಆಯ್ತಾ? ನಮಗೆ ಶರೀರದಲ್ಲಿ ತಲೆ ಮತ್ತು ಕಾಲು ಭಾಗ ಗೊತ್ತಿದೆಯಲ್ವ ಯಜಮಾನ್ರೆ? ಹೌದು. ಇದಕ್ಕೆ 2 ಭಾಗ ಮಾಡ್ಕೊಳ್ಳಿ. 6 ರಾಶಿ ತಲೆ ಕಡೆ ಕೊಡಿ, 6 ರಾಶಿ ನಾಭಿಯಿಂದ ಕೆಳಗೆ ಹಾಕ್ಕೊಳ್ಳಿ. ಇದನ್ನು ನೀವು ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ಯಾರು ನಾಭಿಯಿಂದ ಕೆಳಗಡೆ ಬರ್ತಕ್ಕಂಥ 6 ರಾಶಿ ಸತ್ತವರಿಗೆ ಟಾಟಾ ಮಾಡಿ ಊಟ ಹಾಕದೆ ಕರ್ಮಗಳನ್ನು ತೊಳೆಯದೇ ಇರುವಂಥ ಅವರು, ಯಾರು ಒಕ್ಕಳಿಂದ ಮೇಲೆ 6 ರಾಶಿ ಇದೆ ಅವರು ದೇವರಿಗೆ ಟಾಟಾ ಮಾಡಿರೋದು. ಟೈಮ್ ಸರಿಗೆ ಸ್ನಾನ ಇಲ್ಲ, ಟೈಮ್ ಸರಿಗೆ ಊಟ ಇಲ್ಲ, ಟೈಮ್ ಸರಿ ನಿದ್ದೆ ಇಲ್ಲ. ಈ ಸತ್ಯ ತಿಳ್ಕೊಳ್ರಿ. ಸುಮ್ಮನೆ ಯಾವನೋ ಹೇಳ್ದ ಅಂತ ಅದೆಲ್ಲ ತಿಳ್ಕೊಂಡು ಜೀವನದಲ್ಲಿ ಅನುಭವಿಸ್ಬೇಡಿ. ನಿಮ್ಮ ಸಮಸ್ಯೆಗೆ ಪ್ರಪಂಚದಲ್ಲಿ ಯಾರು ಕೊಡೋಕ್ಕಾಗಲ್ಲ. ಸತ್ಯ ತಿಳ್ಕೊಳ್ಳಿ. ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು ದೇವರಿಗೂ ಮತ್ತು ಸತ್ತವರಿಗೂ ಏಕಕಾಲದಲ್ಲಿ ಪೂಜೆ ಮಾಡಿರ್ತಕ್ಕಂತಹ ಒಂದು ಕುಟುಂಬದಲ್ಲಿ ಬರುತ್ತೆ ಶ್ರವಣ ನಕ್ಷತ್ರ. ಇದು ದೇವರು ಹೇಳ್ತಾನ? ಯಾಕೆ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಬೋದಲ್ಲ? ಇಷ್ಟು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರೋದೇ ತಪ್ಪು. ಒಂದು ನಿಮಿಷ ಹುಟ್ಟಿರೋದೇ ತಪ್ಪು ಅಂದರೆ ನಿಮ್ಮ ಹತ್ರ ಮಾತಾಡೋ ಅರ್ಥನೇ ಇಲ್ಲ. ದಯವಿಟ್ಟು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆದರೆ ಮಾಡ್ಕೊಳ್ಳೋದಾದರೆ, ನಾನು ಈ ನಕ್ಷತ್ರಕ್ಕೆ ಹುಟ್ಟಲು ಕಾರಣ ಏನು ಅಂತ ತಿಳ್ಕೊಂಡ್ರೆ ನಿಮ್ಗೆ ಸತ್ಯ ಗೊತ್ತಾಗತ್ತೆ. ನೀವು ಮಾತು ಆರ್ಗ್ಯುಮೆಂಟ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಇದು ತರ್ಕಕ್ಕೆ ನಿಲ್ಕದ್ದು. ವಾದ ಮಾಡೋರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋ ಹತ್ರ ಮಾತಾಡ್ಬೋದು. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಶ್ರವಣ ನಕ್ಷತ್ರ 1. ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ಈ ನಕ್ಷತ್ರಕ್ಕೆ ಮಗು ಬಂದರೆ ಆ ಮಗುವಿಗೆ ಆರೋಗ್ಯದಲ್ಲಿ ಏನೇನು ಏರ್ಪೇರಿದೆ ಇದನ್ನು ತಿಳ್ಕೊಳ್ಳೋಕ್ಕೆ ನಕ್ಷತ್ರ ತಗೋಬೇಕು. ನೀವು ಅದನ್ನೇ ತಿಳ್ಕೊಳ್ಳದೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಈ ಹುಟ್ಟಲೇಬಾರ್ದ? ನಾನು ಕೇಳಿದ್ನಾ, ಅವ್ರಿಗೆ ಕೇಳಿದ್ರಾ, ದೇವ್ರು ಕೊಟ್ಟ? ಇದರ ಈ ಮೌಢ್ಯತೆ ಅನ್ನೋದು ದಯವಿಟ್ಟು ನಿಮಗೆ ಈ ಮಾತು ಸಲ್ಲದ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ತಾಳ್ಮೆಯಿಂದ ತಿಳ್ಕೊಳ್ಳೋದಾದರೆ ನಿಮ್ಗೆ ಸತ್ಯ ಸಿಗುತ್ತೆ. ನಿಮ್ಮ ಮಕ್ಕಳದ್ದು ಯಾರದೇ ಆಗಲಿ, ನಿಮ್ಮ ಹೆಂಡತಿದಾಗ್ಬೋದು, ಮಕ್ಕಳದಾಗ್ಬೋದು, ನಿಮ್ಮದಾಗ್ಬೋದು. ನಕ್ಷತ್ರಗಳು ಮಕ್ಕಳು ಅಂತಕ್ಕಂಥದ್ದು. ಈ ನಕ್ಷತ್ರ ಅಂದರೆ ಏನು? ಭಗವಂತನ ಅನುಯಾಯಿಗಳು, ಭಗವಂತನ ಸೇವಕರು. ಇದೆಲ್ಲ ಎಲ್ಲಿರುತ್ತೆ? ನಾವು ತಿನ್ನೋ ಊಟದಲ್ಲಿರುತ್ತೆ. ಪ್ರತಿ ಹಣ್ಣದ ಹಗಳಲ್ಲಿರುತ್ತೆ. ಆ ಊಟ ಯಾವ್ಯಾವ ರೀತಿ ಸೇವನೆ ಮಾಡಿರ್ತಾರೆ, ಹಿರಿಯರು ಹೇಗೆ ಊಟ ಹಾಕಿರ್ತಾರೆ, ಇವ್ರು ಹೇಗೆ ಊಟ ಮಾಡ್ತಾರೆ, ಇದ್ರ ಸತ್ಯ ತಿಳಿಸೋಕ್ಕೋಸ್ಕರ ನಕ್ಷತ್ರಗಳು ಬರೋದು. ದಯವಿಟ್ಟು ತಿಳ್ಕೊಳ್ಳಿ. ಗಾಬರಿ ಆಗಬೇಡಿ, ಯೋಚನೆ ಮಾಡಬೇಡಿ. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ಒಂದಂತೂ ಸತ್ಯ, ಒಂದು ಮನುಷ್ಯ, ಒಂದು ಮಗು ಒಂದು ನಕ್ಷತ್ರಕ್ಕೆ ಬರುವುದಕ್ಕೆ ತಂದೆ ತಾಯಿಯೇ ಕಾರಣವೇ ಹೊರತು ಭಗವಂತ ಕಾರಣ ಅಂತ ಹೇಳಿಕೊಂಡು ಇರೋದೇ ಆದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ನಾವೇ ಫಸ್ಟು ಡಿಸೈಡ್ ಮಾಡಿ ಹೆಣ್ಣು ಗಂಡು ಮನಸ್ಸು ಮಾಡೋದಕ್ಕೆ ಮಗು ಬಂತೆ ಹೊರತು ದೇವರು ನಿಮಗೆ ಕಳಿಸ್ಬಿಡಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಲಕ್ಷ್ಮಿ.
ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಬಗ್ಗೆನೇ, ನನ್ನ ಜ್ಯೇಷ್ಠ ನಕ್ಷತ್ರ, ಧನುರ್ ಲಗ್ನ. ಓಕೆ, ಗುರುಗಳಿದ್ದಾರೆ, ನಿಮ್ಮ Hello. ಪ್ರಶ್ನೆ ಏನು ಅಂತ ತಿಳಿಸಿ. ಹರಿ ಓಂ ಗುರುಗಳೇ. ನಾರಾಯಣ, ಏನು ಓದಿದ್ದೀಮ್ಮ? ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಗುರುಗಳೇ. ಡಿಗ್ರಿ? ಹ್ಮ್. ನನಗೆ ಡಿಗ್ರಿ ಅಂದರೆ ಏನಂತೂ ಗೊತ್ತಿಲ್ಲ, ಆದರೂ ಕೇಳ್ಕೊತೀನಿ ಅಷ್ಟೇ. ಓಕೆ, ಓದೋದ್ರಲ್ಲಿ ಓದೋ ವಿಚಾರದಲ್ಲಿ ಮನುಷ್ಯ ಏನು ಸಾಧನೆ ಮಾಡ್ಬೋದು ಅಂದರೆ ಏನು ಹೇಳ್ತೀಯಮ್ಮ ನೀನು? ಓದಿ ಮನುಷ್ಯ ಏನು ಮಾಡ್ಬೋದು ಅಂದರೆ ಏನು ಹೇಳ್ತೀಯ? ಉದ್ಯೋಗ ಮಾಡ್ಬೋದು, ಮತ್ತೆ ಸಂಪಾದನೆ ಮಾಡ್ಕೋಬೋದು, ಇಷ್ಟಂದೇ ಗೊತ್ತಾಗುತ್ತೆ. ಬೇರೆ ಇನ್ನೊಂದು ಜೀವನ ಅಥವಾ ಇದೆ ಅಂತ ಗೊತ್ತಿರಲ್ಲ ಗುರುಗಳೇ. ಜೀವನ ಮಾಡ್ಬೋದು, ಸಂಪಾದನೆ ಮಾಡ್ಕೋಬೋದು ವಿದ್ಯೆಯಿಂದ ಅಂತ ಹೇಳ್ತೀಯ. ಹೌದೌದು. ಈಗ ಇದ್ರ ಮಧ್ಯೆ ಒಂದು ಬೇಕು, ಯಾವುದು? ಆರೋಗ್ಯ ಬೇಕು, ಒಂದು ನಿಮಿಷ ಇರ್ಬೇಕು. ಈಗ ಆರೋಗ್ಯ ಸಿಕ್ಕಿದೆಯಾ ನಿಂಗೆ? ಇಲ್ಲ ಗುರುಗಳೇ. ಮತ್ತೇನಕ್ಕೆ ಓದಬೇಕು ಅಂತ ಪ್ರಶ್ನೆ ಹಾಕೋ ನೀನೆ. ಅಂದರೆ ಓದಿದ ತಪ್ಪಲ್ಲ, ಹೌದೌದು. ಯಾವುದನ್ನು ತಿಳ್ಕೊಂಡು ಓದಬೇಕಿತ್ತು ಅಂತ ತಿಳ್ಕೊಬೇಕು ನೀನು ಅಷ್ಟೇ. ಯಾವುದನ್ನು ತಿಳ್ಕೊಬೇಕಿತ್ತು? ಮೊದ್ಲೇ ಆರೋಗ್ಯದ ಬಗ್ಗೆ ಅಥವಾ ಹೇಗಿರ್ಬೇಕು ಅನ್ನೋದ್ ಬಗ್ಗೆ ತಿಳ್ಕೊಬೇಕಿತ್ತು ಗುರುಗಳೇ. ಈಗ ನಿಮ್ಮ ತಂದೆ ಏನು ಮಾಡೋದು? ಅವರು ಬೇಸಾಯ ಮಾಡ್ತಾರೆ ಗುರುಗಳೇ. ವ್ಯವಸಾಯ. ಏನು ಓದವ್ ನಿಮ್ಮಪ್ಪ? ಅವ್ರೆ ಒಂದು 10ನೇ ಕ್ಲಾಸ್ ವರೆಗೂ ಓದಿದ್ದಾರೆ ಅಷ್ಟೇ. ಓಕೆ, ಎಷ್ಟು ವರ್ಷ ಆಯಿತು ಅಪ್ಪ ಮದುವೆ ಆಗಿ? ಅಪ್ಪ ಅಮ್ಮ ಅವ್ರಿಗೆ ಆಗಿದೆ ಗುರುಗಳೇ, 35 40 ಹೇಗೆ ಅನಿಸಿದೆ ತಂದೆ ತಾಯಿ ಸ್ಟೋರಿ? ಚೆನ್ನಾಗಿ ಖುಷಿಯಾಗಿದ್ದರು ನಮ್ಮ ಅಪ್ಪ ಅಮ್ಮ, ಆರೋಗ್ಯವಾಗಿದ್ದರು, ಒಳ್ಳೆ ಜೀವನ ಮಾಡಿದ್ದಾರೆ ಅನ್ಸುತ್ತಾ? ಅಷ್ಟಕ್ಕಷ್ಟೇ ಗುರುಗಳೇ. ಏನೋ ಎದ್ರು, ಕೆಲಸ ಮಾಡಿದ್ರು, ಊಟ ಮಾಡಿದ್ರು, ಮನೇಲಿದ್ರು, ಈ ತರ. ಅಮ್ಮ ನಾನು ಅದನ್ನು ಕೇಳಿದ್ನಾ? ಊಟ ಮಾಡ್ತಾರೆ, ಮನೇಲಿರ್ತಾರೆ, ನಿದ್ದೆ ಮಾಡ್ತಾರೆ, ಅದೆಲ್ಲ ಕೇಳ್ತೀನಿ. ಖುಷಿಯಾಗಿದ್ದರು ಅಪ್ಪ ಅಮ್ಮ, ಆರೋಗ್ಯವಾಗಿದ್ದರು ಅನ್ಸುತ್ತಾ ಅಂದೆ. ಆರೋಗ್ಯ ಅಂದ್ರೆ ಮೊದಲೆಲ್ಲ ಗೊತ್ತಿಲ್ಲ ಗುರುಗಳೇ, ಇವಾಗೆಲ್ಲ ಸ್ವಲ್ಪ ಆರೋಗ್ಯದ ಕಮ್ಮಿ. ಕಾಲ್ ನೋವು ಇದೆ ಅಂತ, ಕುತ್ತಿ ನೋವು. ಮತ್ತೆ ಈಗ ನಿನಗೆ ವಯಸ್ಸೆಷ್ಟು? ನಿನಗೆ ವಯಸ್ಸೆಷ್ಟಮ್ಮ? ನಂಗೆ ಇವಾಗ 28. 28? ಹೌದು. ಮದುವೆ ಬಗ್ಗೆ ಏನು ಹೇಳ್ತೀಯಾ? ಬಗ್ಗೆ ಗುರುಗಳೇ ಅಲ್ಲಮ್ಮ, ಮದುವೆ ಅನ್ನೋದು ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು ಅಂತಾನ? ಮದುವೆನೇ ಯಾಕೆ ಬೇಕು ಅಂತಾನ? ಯಾವ್ದು ಹೇಳ್ತೀಯಾ? ಅನ್ಸುತ್ತೆ ಯಾಕೆ ಬೇಕು ಮದುವೆ ಅಂತ. ಅಲ್ವಾ? ಎಲ್ರಿಗೂ ಅದೇ ಆಗಿರೋದು. ಇವ್ರು ಮಾಡ್ಕೊಂಡೇ ಈ ಸ್ಟೋರಿ ನೋಡಿ ಸಾಕಾಗೈತಿ, ಇನ್ನು ನಾನು ಬೇರೆ ಏನಕ್ಕೆ ಕಟ್ಕೊಳ್ಳಿ? ಈಗ ಸುಮ್ಮನೆ ಇದ್ದರೆ ಸುಮ್ಮನೆ ದಾರಿ ಹೋಗೋರು ಸುಮ್ಮನಿರಲ್ಲ, ಕಲ್ಲೆಸಿತಾರೆ. ಇದೊಂದು ಕರ್ಮ, ಸುಮ್ಮನಿರಲ್ಲ. ಮದುವೆ ಮಾಡ್ಕೊಳಿದ್ರೆ ಕಲ್ಲೆಸಿಸ್ಕೋಬೇಕು. ಎಷ್ಟು ಕಲ್ಲು ಅಂತ ಎಸ್ಕೊಳ್ಳೋದು? ಯಾರನ್ನೋ ಕೂರು ಇವ್ರು ತಿರುಗಿ ನೋಡಬೇಕು, ನನ್ನಕ್ಕೆ ಹೋಗ್ತಾವ್ರೇನೋ ಅಂತ. ಈ ಭಯದಲ್ಲೇ ಮಕ್ಕಳು ಹೋಗಬೇಕು ಮದುವೆ ಆಗದೆ ಇರೋರು. ಅಂದರೆ ಮದುವೆ ಆಗೋದು ಕಷ್ಟ, ಆಗದೇ ಇರೋದು ಕಷ್ಟ. ಬದುಕೆಂಗೆ? ಈ ಮನುಷ್ಯ ಜೀವನದಲ್ಲಿ ಕಷ್ಟ ಅಂತ ಅಂದ್ಕೊಂಡಿದ್ದೀನಮ್ಮ ನೀನು? ಜೀವನ ಮನುಷ್ಯ ಹುಟ್ಟಿದೆ ಕಷ್ಟದಲ್ಲಿ ಅಂತಾನ, ಕಷ್ಟಕ್ಕೋಸ್ಕರ ಅಂತ ನಿನ್ನ ಪ್ರಕಾರ? ಮೊದಲೆಲ್ಲ ಅನ್ಸಿತ್ತು ಗುರುಗಳೇ ಕಷ್ಟ ಅಂತ. ಇವಾಗ ನೀವು ಹೇಳೋದನ್ನೆಲ್ಲ ತಿಳ್ಕೊಂಡ್ಮೇಲೆ ಇಲ್ಲ, ನಾವು ತಿಳಿದಿಲ್ಲ, ಹಾಗಾಗಿ ನಮ್ಗೆ ಕಷ್ಟ ಅನ್ನಿಸ್ತಿದೆ ಅಂತ ಗೊತ್ತಾಯ್ತು, ಅರ್ಥ ಆಯ್ತಾ? ಹೌದೌದು. ನೀವ್ ಹೇಳ್ತಿರ್ತೀರ ಗುರುಗಳೇ, ದಕ್ಷಿಣಾಯನದಲ್ಲಿ ಏನು ಮಾಡ್ಬಾರ್ದು ಅಂದ್ರೆ ಶುಭ ಕಾರ್ಯಗಳು ಅಂತ ಹೇಳ್ತೀರಾ, ಮಾಡ್ಲೇಬಾರ್ದು ಅಂತನಾ ಅಥವಾ ತಿಳ್ಕೊಂಡ್ ಮಾಡ್ಬೋದು ಅಂತನಾ? ಅಮ್ಮ, ಪಂಚಾಂಗ ಗೊತ್ತಾ ನಿಂಗೆ? ಇಲ್ಲ ಗುರುಗಳೇ, 5 ಇದೆ ಅಂತ ಗೊತ್ತು, ನೀವ್ ಹೇಳಿದ್ಮೇಲೆನೆ ಅದು ತಿಳ್ಕೊಂಡಿದ್ದೆ. ನೋಡಿ, ಏನು ನಮ್ಮ ದೇಶದ ಹೆಣ್ಣುಮಕ್ಳ ಕತೆ ಹಿಂಗೆ ಆಗ್ಬಿಟ್ರೆ ಹೆಂಗೆ? ದಯವಿಟ್ಟು ಯಾರು ಪರಿಚಯ ಇದ್ರಮ್ಮ, ಅವ್ರಿಗೆ ದಕ್ಷಿಣೆ ಇಟ್ಬಿಟ್ಟು ಒಂದು ತಪ್ಪು ನಂದು ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಂದೊಂದು ಪ್ರಶ್ನೆ ಅಂತ ಕೇಳು. ಪಂಚಾಂಗದಲ್ಲಿ ದಕ್ಷಿಣಾಯನದಲ್ಲಿ ಮದುವೆ ಆಗಲಿ, ಲವ್ ಮಾಡೋದಾಗಲಿ, ಎಂಗೇಜ್ಮೆಂಟ್ ಆಗಲಿ, ಗೃಹ ಪ್ರವೇಶ ಆಗಲಿ ಮಾಡ್ಬೋದಾ ಅಂತ ಕೇಳಿ, ತೆಗೆದು ತೋರಿಸಿ ಪಂಚಾಂಗದಲ್ಲಿ ಇದೆಯಾ ಅಂತ ಕೇಳೋರ್ನ. ಇಲ್ಲ. ಗುರುಗಳೇ ಜಾಸ್ತಿ ಕೊಡೋದು. ಅಲ್ಲಮ್ಮ, ಇಲ್ಲ. ಭಾನುವಾರ ಮದುವೆ ಇದೆಯಾ, ಎಂಗೇಜ್ಮೆಂಟ್ ಇದೆಯಾ ಕೇಳು, ಪಂಚಾಂಗ ತೆಗೆದು ತೋರಿಸಿ ಯಾರು ನೋಡೋಣ. ಕೆಲವ್ರು ನಾನು ಕೇಳ್ತೀನಿ, ದಯವಿಟ್ಟು ಪಂಚಾಂಗ ಅಂತ ಹೇಳೋರಿಗೆ ದಯವಿಟ್ಟು ನೀವು ಅವ್ರಿಗೆ ಒಂದು 500 ರೂಪಾಯಿ ಎಲ್ಲರ ಕಡೆ ಇಟ್ಬಿಡಿ, ತಪ್ಪಾಯಿತು ಕ್ಷಮಿಸಿ ಅಂತ. ಪಂಚಾಂಗವನ್ನು ಕೇಳಿ ಮದುವೆ ಮಾಡ್ತಾ ಇರೋ ಈ ಪ್ರಪಂಚದಲ್ಲಿ ಭಾನುವಾರ ಮದುವೆ ಇದೆಯಾ ಅಂತ ಕೇಳಿ, ಪಂಚಾಂಗದಲ್ಲಿ ಇದೆಯಾ ನೋಡೋಣ. ಅಂದ ಮೇಲೆ ಜನಗಳ ತಪ್ಪ, ಶಾಸ್ತ್ರಗಳವ್ರ ತಪ್ಪಮ್ಮ ನಿನ್ನ ಪ್ರಕಾರ? ಅವ್ರು ಹೇಳಿದ್ರೆ ನಾವು ಕರೆಕ್ಟ್ ಅಂತ ತಿಳಿದು ಮಾಡ್ತಿದೀವಿ. ಅಲ್ಲಮ್ಮ, ಒಂದು ನಿಮಿಷ. ಪಂಚಾಂಗ ಹೇಳೋರು ತಪ್ಪ, ಕೇಳೋರು ತಪ್ಪ? ಹೇಳೋದು ಮೊದಲಿಗೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಅಂತ ನಾವು ಹೋಗ್ತೀವಿ, ಹಾಗಾಗಿ ನಮ್ದೇ ತಪ್ಪ. ಓಕೆ, ಒಳ್ಳೆ ಪ್ರಶ್ನೆ ಹಾಕ್ತೇನೆ. ನಿಜಕ್ಕೂ ತುಂಬ ಖುಷಿ ಆಯಿತು ನನಗೆ. ಒಂದು ವಿಷಯ ಏನಪ್ಪ ಅಂತಂದರೆ, ನಿನ್ನ ನಕ್ಷತ್ರ ಹೇಗಿದೆ, ಗಂಡು ಹುಡುಗನಾಗಿ ನಾನು ಹುಟ್ಟಬೇಕಿತ್ತು ಈ ಭೂಮಿಯಲ್ಲಿ ಅಂತ ಎಷ್ಟು ಸಲ ಬಂದಿದೆ ನಿನ್ನ ಮನಸ್ಸು? ತುಂಬಾ ಸಲನೇ ಬಂದಿದೆ. ಅಮ್ಮ, ಇವಳು ಗಂಡು, ಹೆಣ್ಣು, ಓಕೆ, ಮಾದರಿಗೆ ಹೆಣ್ಣು, ಮನಸ್ಸು ಗಂಡು.
ಇವಳು ತಾಲಿ ನಾನೇ ನಿನಗೆ ಕಟ್ತೀನಿ ಕೂತ್ಕೋ ಅಂತ ಹೇಳುವಂಥ ಶಕ್ತಿ ಇದೆ ಹುಡುಗನಿಗೆ. ಏನು ತಾಲಿ ಯಾರು ಕಟ್ಟಬೇಕು? ಗಂಡು ಹೆಣ್ಣು ಕಟ್ಟಬೇಕು. ಇವಳು ಹೇಳ್ತಾಳೆ ಅಂದರೆ ಅದ್ಯಾಕೆ ನೀವು ಕಟ್ಟಬೇಕು, ನಾನು ಯಾಕೆ ಕಟ್ಟಬಾರ್ದು ಅಂತ ಕೇಳ್ತಾಳೆ. ಅದೇ ನಿನ್ನ ಕೈಲಿ ಯಾಕೆ ಕಟ್ಟಿಸ್ಬೇಕು, ನಾನು ಕಟ್ತೀನಿ, ಕಟ್ಟಿಸ್ಕೋ. ಲವ್ ಮಾಡೋಕ್ಕೆ ಬರಲ್ವಾ? ಬಾ ನಿಂದೆ ಕೂತ್ಕೋ, ಹಿಂದ್ಗಡೆ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗ್ತೀನಿ, ಲವ್ ಮಾಡೋಣ ಅಂದರೆ ಅಷ್ಟು ಒಂದು ಅಚಲವಾದ ಮನಸ್ಥಿತಿ ಇದೆ, ಧೈರ್ಯ ಇದೆ. ಆದರೆ ಕಂಪ್ಲೀಟ್ ಲೈಫೆಲ್ಲ ಟುಸ್ ಪಟಾಕಿ. ಧೈರ್ಯ ಇದೆ, ವರ್ಕ್ ಆಗಲ್ಲ. ಯಾಕೆ ಭಯ ಬರುತ್ತೆ? ಯಾವುದರಲ್ಲೂ ಧೈರ್ಯ ಇರುತ್ತೆ, ಹಿಂದೆನೇ ಭಯ ಬರುತ್ತೆ. ಹೌದಾ ಅಲ್ವಾ? ಇದರಿಂದ ಸಾಕಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ. ಕಾರಣ ಏನು? ಏನು ಬೇಕಾದ್ರೂ ಮಾಡೋಣ ಅಂತ ಅನ್ಕೋತಾರೆ, 2 ನಿಮಿಷಕ್ಕೆ ಹಿಂದಕ್ಕೆ ಬಂದ್ಬಿಡ್ತಾರೆ. ಇದಕ್ಕೆ ಕಾರಣ ಅಮ್ಮ ಕೇಳಿಸ್ಕೊತಿದ್ಯಾ? ಇದಕ್ಕೆ ಕಾರಣ ನಿನ್ನ ಹೊಟ್ಟೆ ಕಂಪ್ಲೀಟಾಗಿ ಪ್ರತಿದಿನ ಕ್ಲೀನ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು. ಈಗ ಹೊಟ್ಟೆ ಕ್ಲೀನ್ ಇಲ್ಲ ಅಂದಮೇಲೆ ಕಷ್ಟ, ದುಃಖ, ನೋವು, ಬೇಜಾರು, ಭಯ ಎಲ್ಲರಿಗೂ ಇರುತ್ತೆ ಅಂದರೆ ಇದೇನೆ. ಹೊಟ್ಟೆ ಕ್ಲೀನ್ ಗೊತ್ತಿಲ್ವೇ? ಯಾರು ಹೇಳ್ಕೊಡ್ತಾರೆ? ಮೆಡಿಕಲಲ್ಲೂ ಇಲ್ಲ ಹೊಟ್ಟೆ ಕ್ಲೀನ್ ಆಗೋಕ್ಕೆ. ಶಾಸ್ತ್ರಗಳು ಮೊದಲೇ ಗೊತ್ತಿಲ್ಲ. ಮದುವೆ ಮಾಡಿಸೋರ್ಗೆ ಅದ್ರ ಹತ್ರಕ್ಕೆ ಹೋಗಲ್ಲ ಅವರು ದುಡ್ಡು ಬೇಕಷ್ಟೇ ಮದುವೆ ಮಾಡಿಸ್ಬೇಕು. ಮತ್ತು ಹೇಗೆ ಬದುಕೋದು? ಈಗ ಇವಳಿಗೆ ಮದುವೆ ಬೇಕು, ಮುಂದೆ ಕೆಲಸ ಬೇಕು, ನೆಮ್ಮದಿಯಾಗಿರಬೇಕು, ಯಾವುದು ಸಿಕ್ಕಲ್ಲ. ಯಾಕೆ? ಹೊಟ್ಟೆ ಕ್ಲೀನ್ ಆಗಂಗಿಲ್ಲ, ಇವಳಿಗೆ ನೆಮ್ಮದಿ ಸಿಕ್ಕಂಗಿಲ್ಲ, ಇವಳು ಮದುವೆಗೂ ಒಪ್ಕೊಳ್ಳಂಗಿಲ್ಲ, ಇಲ್ಲ ಸುಮ್ಮನೆ ಇರೋಂಗೂ ಇಲ್ಲ. ಇಂಥ ಜೀವನ ರೀ ನಮ್ಮ ದೇಶದ ಕತೆ. ಅಮ್ಮ ಈಗ ಏನು ತಿಳ್ಕೊಬೇಕು ಅನ್ನಿಸ್ತು ನಿಮಗೆ? ಹೊಟ್ಟೆ ಕ್ಲೀನ್ ಆಗ್ಬೇಕು. ನೀನು ಒಬ್ಬಳೇ ಅಲ್ಲಮ್ಮ, ತಪ್ಪಾಗಿ ತಿಳ್ಕೊಬೇಡ. ಏನು ಹಿಂಗೆ ಹೇಳ್ಬಿಟ್ಟಲ್ಲ ಅಂತ. ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋ ವಿದ್ಯೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೊಡಕ್ಕೆ ಬಂದಿದ್ದೀವಿ ರೀ ನಾವು ಕಾರ್ಯಕ್ರಮದಲ್ಲಿ. ಹೊಟ್ಟೆಯನ್ನು ಶುದ್ಧಿ ಮಾಡುವ ವಿಧಾನ ಬನ್ನಿ ಹೇಳ್ಕೊಡೋಣ. ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಎಲ್ಲೂ ಇಲ್ಲ ಈ ವಿದ್ಯೆ. ಅಂಥ ವಿದ್ಯೆ ಭಗವಂತ ನಮ್ಗೆ ಕೊಟ್ಟು ಕಳಿಸಿದ್ದಾನೆ. ಹೊಟ್ಟೆಯನ್ನು ಶುದ್ಧೀಕರಣ ಮಾಡಬೇಕಾ ಬೇಡ ನೀವೇ ಡಿಸೈಡ್ ಮಾಡಿ. ನಿಮ್ಮ ಮಕ್ಕಳ ಹೊಟ್ಟೆ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ನಿಮ್ಮ ದಾಂಪತ್ಯದಲ್ಲಿ ಹೊಟ್ಟೆ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಚೆನ್ನಾಗಿಲ್ವ ಅಂದರೆ ಏನಾಗ್ಬಿಡೈತೆ ಅಂತ ನೀವು ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ಪಾಪ ಯಾರೋ ಪುಣ್ಯಾತ್ಮ ಮಾತಾಡಿದ್ರಲ್ಲ, ನಕ್ಷತ್ರಕ್ಕೆ ನಾನು ಹೇಳ್ಕೊಂಡು ಹುಟ್ಟಿದ್ನ, ನಮ್ಮ ಅಪ್ಪ ಅಮ್ಮ ಕೇಳಿದ್ರ, ದೇವ್ರು ಕೊಟ್ಟ ಅಂತ. ಈ ಥರದವ್ರು ಬೇಕಾದಷ್ಟು ಜನ ಇದೆ ನಮ್ಮ ದೇಶದಲ್ಲಿ. ಎಲ್ಲವನ್ನೂ ದೇವ್ರ ಮೇಲೆ ಹಾಕ್ಬಿಡೋದು. ಹೆಂಗಾಗತ್ತದು? ದೇವರಿಗೂ ನೀವು ಹುಟ್ಟಿದಕ್ಕೂ ಸಂಬಂಧನೇ ಇಲ್ಲ. ಈ ಸತ್ಯವನ್ನು ನೀವು ತಿಳ್ಕೊಂಡಾಗ ಮಾತ್ರ ಅರ್ಥ ಆಗುತ್ತೆ, ಬರ್ತು ಇನ್ಯಾರಿಗೂ ಅರ್ಥ ಆಗಲ್ಲ. ಅಮ್ಮ ನೀನು ಆ ಕೆಲಸ ಮಾಡಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮನ ಕೂರಿಸಿ, ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ನನಗೆ ಇದ್ರ ಬಗ್ಗೆ ತಿಳ್ಕೋಬೇಕು, ನಡೀಲಿ ಹೋಗಿ ತಿಳ್ಕೊಳ್ಳೋಣ ಅಂತ ಪ್ರಯತ್ನವನ್ನು ಮಾಡು. ಸಾಧ್ಯವಾಗ್ಬೋದು, ಆದರೂ ಬರಲಿಕ್ಕೆ ಕಷ್ಟ ಇದೆ. ಪ್ರಯತ್ನ ಮಾಡು ತಾಯಿ, ಹೆದರ್ಕೋಬೇಡ. ಜೀವನದಲ್ಲಿ ಮುಂದೆ ದಾರಿ ಒಳ್ಳೆಯದಾಗಬೇಕು ಅಂದರೆ ನೀನು ಶುದ್ಧೀಕರಣ ಮಾಡೋದು ಕಲ್ತ್ಕೊ. ನಿನ್ನ ದೇಹವನ್ನೇ ನೀನು ಶುದ್ಧಿ ಮಾಡೋದು ಅಷ್ಟೇ. ಅದನ್ನು ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುಜ್ಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಇಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ಮಾತಾಡ್ತಕ್ಕಂಥ ಒಂದು ಶೈಲಿ ಆಗ್ಬೋದು, ನಿಮಗೆ ಹೊಸದು ಅಂತ ಅನ್ನಿಸ್ಬೋದು, ಬೇಜಾರಾಗ್ಬೋದು, ಕೋಪ ಬರ್ಬೋದು. ಇದನ್ನು ನಿಮಗೆ ಕೋಪ ಬರ್ಸೋಕ್ಕೆ ನಾನು ಕೆಲವೊಂದು ಸಲ ಮಾತಾಡ್ತೀನಿ. ಯಾಕೆ ಅಂದರೆ ಏನು ಈ ಥರ ಹೇಳ್ತಲ್ಲ, ಯಾಕೆ ನಾವು ಚೆನ್ನಾಗಿರಬಾರ್ದು, ಯಾಕೆ ನಾವು ಚೆನ್ನಾಗಿ ಆಗಬಾರ್ದು ಅನ್ಸುತ್ತಾ ಇಲ್ಲಮ್ಮ? ಇದು ಪ್ರತಿಯೊಬ್ಬರಲ್ಲೂ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿಯಾಗಿ ಚುಚ್ಚಿ ಮಾತಾಡ್ತಕ್ಕಂಥ ಅಭ್ಯಾಸದಿಂದ ಮಾತಾಡ್ತಿದ್ದೇನೆ ಹೊರತು ನಾನೇನು ದಬ್ಬಾಳಿಕೆ ಮಾಡಿ ಹೆದರಿಸಿ ಹೇಳುವಂಥ ಪ್ರಶ್ನೆ ನನಗೆ ಬರಲ್ಲ, ಬರಲೂಬಾರ್ದು, ಹೇಳಲೂಬಾರ್ದು. ಆದರೆ ನೀವು ಮಲಗಿರ್ತಿರಲ್ಲ, ಸ್ವಲ್ಪ ತಟ್ಟಿ ಮೇಲೆ ಕೆಬ್ಬಿಸ್ತಾ ಇದ್ದೀನಿ ಆ ಮಾತಿನಲ್ಲಿ. ಅದಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಅರ್ಥ ಮಾಡ್ಕೊಂಡು ಬದುಕೋದು ಕಲ್ತ್ಕೊಂಡಾಗ, ನಿಮ್ಮ ಊಟದ ಕ್ರಮವನ್ನು ತಿಳಿದಾಗ, ನೀವು ಊಟ ಮಾಡಿದ ತಟ್ಟೆಗೂ ನಿಮಗೂ ಯಾವ ರೀತಿ ಸಂಬಂಧ ಇದೆ ಅಂದರೆ, ನಮ್ಮ ನಾಲ್ಗೆಗೆ ಬೇಕಾಗಿರೋದು ಚಿನ್ನ ಮತ್ತು ಬೆಳ್ಳಿ. ನೆನ್ನೆ ಹೇಳಿದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿದು ದಯವಿಟ್ಟು ತನ್ನಿ ಅಂತ ಹೇಳಿದೆ. ಯಾಕೆ ಅಂದರೆ ನಮ್ಮ ನಾಲ್ಗೆಗೆ ಬೇಕಿರೋದು ಒಳ್ಳೆ ರುಚಿ ಇರಬೇಕು, ಒಳ್ಳೆ ಮಾತಾಡಬೇಕು, ಮಾತು ಬಂಗಾರದಂಗಿರಬೇಕು. ಅಂದರೆ ಚಿನ್ನ ಬೆಳ್ಳಿ ನಮ್ಮ ನಾಲಿಗೆಗೆ ಬೇಕಾಗಿರುವಂಥ ಲೋಹ ಆಗಿದೆ. ಆದ ಕಾರಣ ಲೋಹಕ್ಕೆ ಸಂಬಂಧಪಟ್ಟಂಥ ಬೆಳ್ಳಿ ಚಂಬು, ಚಿನ್ನದ ಸ್ಪೂನು. ಹೆದರ್ಕೋಬೇಡಿ, ಚಿನ್ನ ಸ್ಪೂನ್ ಮಾಡ್ಸೋಕ್ಕಾಯ್ತಾ ಸ್ವಾಮಿ ಈ ಬಂಗಾರನ ಅಂತ. ಯಾಕೆ ಅಂದರೆ ಅದರಲ್ಲಿ ಎಷ್ಟು ಸತ್ಯ ಇದೆ. ನಮ್ಮ ದೇಹಕ್ಕೆ ಚಿನ್ನ ಬೆಳ್ಳಿ ಬೇಕಾಗಿರೋದು ನಮ್ಮ ನಾಲ್ಗೆಗೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ದೇಹ ಚಿನ್ನ ಬೆಳ್ಳಿಯಲ್ಲಿ ಆಗತ್ತೆ ಅಂತ ಒಂದು ಸತ್ಯವನ್ನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ ಅಂತಲ್ಲ, ನಿಮ್ಮ ಶಕ್ತಿಯಾನುಸಾರವಾಗಿ ಎಷ್ಟೆಷ್ಟೋ ಕಳಿತೀವಿ ನಾವು. ನಮ್ಮ ಮನೆಯಲ್ಲಿ ಯಾವ ರೀತಿ ಚಿನ್ನ ಬೆಳ್ಳಿಯನ್ನು ಬಳಸಬೇಕು, ಕಂಚು ಹಿತ್ತಾಳೆಯನ್ನು ಬಳಸಬೇಕು, ಈ ಸತ್ಯವನ್ನು ತಿಳಿತಾ ಹೋದಾಗ ನಿಮ್ಮ ದೇಹಕ್ಕೂ ನಿಮ್ಮ ಲೋಹಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಸರಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ವಿಚಾರವನ್ನು ಬಹಳ ವಿಭಿನ್ನವಾಗಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗುತ್ತೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.